God is good and all the time. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆಯದನ್ನೇ ದಯಪಾಲಿಸುವ ದೇವರಾಗಿದ್ದಾನೆ. ಈ ಸಮಯ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂಥ ಶ್ರೇಷ್ಠವಾದ ಸಮಯವಾಗಿದೆ. ದೇವರ ವಾಕ್ಯ ಹೇಳ್ತದೆ, ಈ ಪ್ರವಾದನ ವಾಕ್ಯವನ್ನು ಕೇಳುವವನು, ಓದುವವನು, ಅದರಂತೆ ನಡೆಯುವವನು ಧನ್ಯನೆಂಬುದಾಗಿ. ನಾವು ಕಳೆದ 2 ವಾರಗಳಿಂದ ದೇವರ ಅದ್ಭುತವಾದ ಪ್ರಸನ್ನತೆಯ ಬಗ್ಗೆ ನಾವು ಸಂದೇಶವನ್ನು ಕೇಳ್ತಿದ್ದೇವೆ. ಬಹಳ ಪ್ರಾಮುಖ್ಯವಾದಂಥ ಸಂದೇಶ. ಶೇರ್ ಮಾಡಿ, ಇತರರಿಗೆ ಸಂದೇಶವನ್ನು ಹಂಚಿಕೊಳ್ಳಿರಿ. ಯಾಕಂತ ಹೇಳಿದ್ರೆ ಈ ಸಂದೇಶವು ನಮ್ಮನ್ನು ಕ್ರಿಸ್ತನೊಂದಿಗೆ, ತಂದೆಯಾದ ದೇವರೊಂದಿಗೆ, ಪವಿತ್ರಾತ್ಮನೊಂದಿಗೆ ಆಳವಾದ ಐಕ್ಯದಲ್ಲಿ, ಸಂಬಂಧದಲ್ಲಿ ನಡೆಸುವಂಥದ್ದಾಗಿದೆ. ನಮ್ಮ ಪ್ರಾರ್ಥನಾ ಜೀವಿತವನ್ನು ಕಟ್ಟುವಂಥದ್ದಾಗಿದೆ. ಕ್ರಿಸ್ತನೊಂದಿಗೆ ಸಂಬಂಧವನ್ನು ಅದು ಅಭಿವೃದ್ಧಿಪಡಿಸುವಂಥದ್ದಾಗಿದೆ. ದೇವರ ಪ್ರೆಸೆನ್ಸ್, ಇನ್ಫ್ಲುಯೆನ್ಸ್ ಆಫ್ ಎಸ್ ಪ್ರೆಸೆನ್ಸ್. ಇವತ್ತಿನ ಸಂದೇಶ ಕೂಡ ಪಾರ್ಟ್ 3, ದೇವರ ಪ್ರಸನ್ನತೆಯ ಪ್ರಭಾವ, ಭಾಗ 3. ನಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಸಂಪತ್ತು, ಐಶ್ವರ್ಯ ಯಾವುದಂತ ಹೇಳಿದ್ರೆ ಅದು ದೇವರ ಪ್ರೆಸೆನ್ಸ್ ಆಫ್ ಗಾಡ್. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆಮೇಲೆ ಇದನ್ನು ಯಾವುದಕ್ಕೂ ಕೂಡ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲಕ್ಕಿಂತ ಪ್ರೆಷಸ್, ಎಲ್ಲಕ್ಕಿಂತ ಶ್ರೇಷ್ಠವಾದುದು ನಮ್ಮ ಜೀವಿತದಲ್ಲಿ ದೇವರ ಪ್ರೆಸೆನ್ಸ್, ದ ಪ್ರೆಸೆನ್ಸ್ ಆಫ್ ಗಾಡ್. ಹಿಸ್ ಪ್ರೆಸೆನ್ಸ್ ಮೇಕ್ಸ್ ದ ಡಿಫರೆನ್ಸ್. ದೇವರ ಪ್ರಸನ್ನತೆ ಅದು ವ್ಯತ್ಯಾಸವನ್ನು ತರುವಂಥದ್ದಾಗಿದೆ. ಅದಕ್ಕೆ ಭಕ್ತನಾದ ದಾವೀದನು ಅವನ ಆಶೆ, ಬಯಕೆ, ಅವನ ಹೃದಯದ ಆಶೆ ಏನಾಗಿತ್ತಂದ್ರೆ, ಒಂದೇ ಒಂದು ವರ, ನನಗೆ ಒಂದು ವರ ಬೇಕು ಸ್ವಾಮಿ, ನನ್ನ ಜೀವಮಾನವೆಲ್ಲ ನಾನು ನಿನ್ನ ಪ್ರಸನ್ನತೆಯನ್ನು ನೋಡಬೇಕು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸಬೇಕು, ಅದು ಬಿಟ್ಟರು ಬೇರೆ ನನಗೆ ಬೇಡ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಆದ್ದರಿಂದ ಇವತ್ತು ಆಲೋಚನೆ ಮಾಡಿಕೊಳ್ಳೋಣ, ದೇವರ ಪ್ರಸನ್ನತೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ದೇವರ ಪ್ರಸನ್ನತೆಯ ಪ್ರಭಾವ, ಇನ್ಫ್ಲುಯೆನ್ಸ್ ಆಫ್ ಹಿಸ್ ಪ್ರೆಸೆನ್ಸ್ ಅಂಡ್ ಬೆನಿಫಿಟ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆಯ ಆಶೀರ್ವಾದಗಳು, ಲಾಭಗಳು ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ಸತ್ಯವೇದವನ್ನು ವಿಮೋಚನಾ ಕಾಂಡ 33:14 ವಚನ ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 33 ವರ್ಸ್ 14. ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ದೇವರು ಮೋಶೆಗೆ ಹೇಳ್ತಿದ್ದಾನೆ, ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು ಆ್ಯಂಡ್ ಐ ವಿಲ್ ಗಿವ್ ಯು ರೆಸ್ಟ್. ಮೋಶೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಬಹಳ ಪ್ರಾಮುಖ್ಯವಾದ ಪ್ರಾರ್ಥನೆ. ದೇವರೇ, ನೀನು ನನಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಿ. ಈ ಜನರನ್ನು ನಾನು ನಡೆಸಿಕೊಂಡು ಕಾನಾನ್ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ಐಗುಪ್ತದಿಂದ ನೀನು ನನಗೆ ತಿಳಿಸ್ಲಿಲ್ಲ, ನನ್ನ ಜೊತೆಗೆ ಯಾರನ್ನು ನೀನು ಕಳುಹಿಸ್ತಿ ಎಂಬುದಾಗಿ. ಮೋಶೆ ಕೇಳ್ತಿದ್ದಾನೆ, ನನ್ನ ಜೊತೆಗೆ ಯಾರು ಬರ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್. ಮೋಶೆಗೆ ದೇವರು ಹೇಳ್ತಿದ್ದಾನೆ, ಮೋಶೆ ದೇವರಿಗೆ ಕೇಳ್ತಿದ್ದಾನೆ, ಈ ಜನರನ್ನು ನಡೆಸಿಕೊಂಡು ನಾನು ಹೋಗ್ಬೇಕೆಂಬುದಾಗಿ ನನಗೆ ಆಜ್ಞಾಪಿಸಿದ್ದೀನಿ ನೀನು. ನಿಜ, ಐ ಆಮ್ ರೆಡಿ, ನಾನು ಹೋಗ್ತೇನೆ. ಆದರೆ ನನ್ನ ಜೊತೆಗೆ ಯಾರು ಬರ್ತಾರೆ ಎಂಬುದಾಗಿ ನೀನು ನನಗೆ ತಿಳಿಸ್ಲಿಲ್ಲ. ಮೋಶೆಯ ಪ್ರಾರ್ಥನೆಗೆ ದೇವರು ಕೊಟ್ಟಂತ ಉತ್ತಂದ್ರೆ, ನಾನೇ ನಿಮ್ಮ ಜೊತೆಗೆ ಬರುತ್ತೇನೆ, ನಾನೇ ನಿಮ್ಮ ಜೊತೆಗೆ ಬರುತ್ತೇನೆ. ಆಲೋಚನೆ ಮಾಡಿ, ಇಂಥ ಒಂದು ಭದ್ರತೆ, ಅಶ್ಯೂರೆನ್ಸ್, ಸೆಕ್ಯೂರಿಟಿ. ದೇವರು ನಮ್ಮ ಸಂಗಡ ಬರುವಂಥದ್ದು, ದೇವರು ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಮರುಭೂಮಿಯ ಪ್ರಯಾಣ. Moses was convinced that without his presence in my life, ಜರ್ನಿ ತುಂಬ ಕಷ್ಟಕರವಾದದ್ದು, ಪ್ರಯಾಣ ಸುಲಭ ಅಲ್ಲ. ಅದಕ್ಕೆ ಮೋಶೆ ಹೇಳ್ತೇನೆ, ಇದು ಮರುಭೂಮಿ. ನಾವು ಹೋಗ್ಬೇಕಾದ್ರೆ ಮುಂದೆ ಕೆಂಪು ಸಮುದ್ರ ಇದೆ, ಜೆರಿಕೋ ವಾಲ್ ಇದೆ, ಯೋರ್ದನ್ ನದಿಯನ್ನು ನಾವು ದಾಟಬೇಕು, 7 ಬಲಿಷ್ಠ ಜನಾಂಗ ಇದ್ದಾರೆ, 39 ಅರಸರಿದ್ದಾರೆ. ಇದೆಲ್ಲವನ್ನು ಫೇಸ್ ಮಾಡಿ ನಾವು ಹೋಗ್ಬೇಕು. ಆದ್ರಿಂದ ನಮ್ಗೆ ಏನ್ ಬೇಕಂತ ಹೇಳಿದ್ರೆ ಬಲ ಬೇಕು.
ಅಷ್ಟು ಸುಲಭವಾದ ಪ್ರಯಾಣ ಅಲ್ಲ. ಐಗುಪ್ತದಿಂದ ಹೊರಗೆ ಬಂದು ಕಾನಾನ್ ದೇಶಕ್ಕೆ ಹೋಗುವಂಥದ್ದು. ಇವತ್ತು ನಮ್ಮ ಜೀವಿತ ಕ್ರಿಸ್ತನಲ್ಲಿ ಒಂದು ಪ್ರಯಾಣವಾಗಿದೆ. ವೇದ ವಾಕ್ಯ ಹೇಳ್ತದೆ, ನೀವು ಪ್ರವಾಸಿಗಳು, ಪರದೇಶಿಗಳು ಎಂಬುದಾಗಿ. ನೀವು ಪರಲೋಕ ಸಂಸ್ಥಾನದವರು. ನಮ್ಮ ಪ್ರಯಾಣ ಈ ಲೋಕದ ಪ್ರಯಾಣ. ಆದರೆ ಈ ಲೋಕದ ಪ್ರಯಾಣದಲ್ಲಿ ಪ್ರಾಮುಖ್ಯವಾದ ಶ್ರೇಷ್ಠವಾದ ಸಂಗತಿ ಅಂದರೆ ದೇವರ ಪ್ರಸನ್ನತೆ. ದೇವರ ಪ್ರೆಸೆನ್ಸ್ ಬಹಳ ಪ್ರಾಮುಖ್ಯವಾದುದು. ಅದಕ್ಕೆ ಮೋಶೆ ಹೇಳ್ತಿದ್ದಾನೆ, ದೇವರಿಗೆ ಹೇಳ್ತಿದ್ದಾನೆ, ನೀನು ಬರದೆ ಹೋದರೆ ನಾವಿಲ್ಲಿಂದ ಹೋಗುವುದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಐ ವಿಲ್ ನಾಟ್ ಟೇಕ್ ಎ ಸಿಂಗಲ್ ಸ್ಟೆಪ್. ಒಂದು ಹೆಜ್ಜೆನೂ ಕೂಡ ನೀನು ಬರದಿದ್ರೆ ನಾನು ಮುಂದೆ ಹೋಗುವುದಿಲ್ಲ, ನಾನು ಪ್ರಯಾಣ ಮಾಡುವುದಿಲ್ಲ. ನಾವು ಇಲ್ಲೇ ಇರ್ತೇವೆ. ಕಾನಾನ್ ದೇಶ ನಮಗೆ ಬೇಡಲ್ಲ. ಇಂಪಾರ್ಟೆಂಟ್ ಅಂದರೆ ನಮ್ಮ ಜೀವಿತದಲ್ಲಿ ಏನೇ ಇದ್ರೂ ಕೂಡ, ಏನೇ ಐಶ್ವರ್ಯ ಇದ್ರೂ ಕೂಡ, ಏನೇ ವಿದ್ಯಾಭ್ಯಾಸ ಇದ್ರೂ ಕೂಡ, ಏನೇ ಹೆಸರಿದ್ರೂ ಕೂಡ, ಯೇಸು ಇಲ್ಲದಿದ್ದರೆ ಅದು ಶೂನ್ಯವಾದದ್ದು. ಒಬ್ಬ ಮನುಷ್ಯನು ಲೋಕವನ್ನೇ ಸಂಪಾದನೆ ಮಾಡಿದರೆ ಆ ದೇವರು ಕೊಟ್ಟಂತ ರಕ್ಷಣೆಗೆ ಅದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಇವತ್ತು ನಮಗೆ ಸಿಕ್ಕಿದಂಥ ಕರ್ತನ ಅನುಗ್ರಹಿಸಿದಂಥ ರಕ್ಷಣೆಯ ವ್ಯಾಲ್ಯೂ, ಆ ಮೌಲ್ಯವನ್ನು, ಆ ಕ್ರಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಪ್ರಾಮಿಸ್ ಮಾಡಿದ್ದಾನೆ, ಆತನು ವಾಗ್ದಾನ ಮಾಡಿದ್ದಾನೆ. ನೋಡಿರಿ, ಯುಗದ ಸಮಾಪ್ತರಿಗೆಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಆದರೆ ಆ ಎಕ್ಸ್ಪೀರಿಯನ್ಸ್ ನಮಗೆ ಆಗಬೇಕು. ಸ್ವಾಮಿ ನಮ್ಮೊಟ್ಟಿಗಿದ್ದಾನೆ. ಹಿಸ್ ಪ್ರೆಸೆನ್ಸ್ ಇಸ್ ಎವ್ರಿವೇರ್. ಭೂಮಿಯು ಆತನ ಮಹಿಮೆಯಿಂದ ತುಂಬಿದೆ, ಪರಲೋಕದಲ್ಲಿ ದೇವರ ಮಹಿಮೆ ಇದೆ. ಆದರೆ ಆ ಒಂದು ಎಕ್ಸ್ಪೀರಿಯನ್ಸ್, ದಾವೀದ ಹೇಳ್ತೇನೆ, ಟೇಸ್ಟ್ ಆ್ಯಂಡ್ ಸಿ ದ ಲಾರ್ಡ್ ಇಸ್ ಗುಡ್ ಎಂಬುದಾಗಿ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ ಎಂಬುದಾಗಿ. ಅದನ್ನು ಇವತ್ತಿನ ಸಂದೇಶ ಪಾರ್ಟ್ 3 ನಾನು ಎಂಕರೇಜ್ ಮಾಡ್ತೇನೆ. ಒಂದು ವೇಳೆ ಯಾರಾದರೂ ಮಿಸ್ ಮಾಡಿರೋದಾದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ದಯವಿಟ್ಟು ಸಂದೇಶವನ್ನು ಕೇಳಿಸಿಕೊಳ್ಳಿರಿ. ಆಶೀರ್ವಾದದ ಸಂದೇಶ, ಪ್ರಾಮುಖ್ಯವಾದಂಥ ಸಂದೇಶ. ಇನ್ಫ್ಲುಯೆನ್ಸ್ ಆಫ್ ಹಿಸ್ ಪ್ರೆಸೆನ್ಸ್. ನಮಗೆ ಗೊತ್ತಿದೆ, ದೇವರ ಪ್ರಸನ್ನತೆ ಒಬ್ಬನ ಜೀವಿತದಲ್ಲಿ ಇರುವಾಗ ಅದೆಷ್ಟು ಪ್ರಭಾವ ತರ್ತದೆ, ಎಷ್ಟು ಇನ್ಫ್ಲುಯೆನ್ಸ್ ತರ್ತದೆ ಎಂಬುದಾಗಿ ಅಬ್ರಾಮನ ಎಕ್ಸಾಂಪಲ್. ಅಬ್ರಾಮನು ಪ್ರಯಾಣ ಮಾಡುವಾಗ ನಾವು ನೋಡ್ತೇವೆ, ಆ ದೇಶಕ್ಕೆ ಹೋಗಿದಾಗ ಅವನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ, ಅಬಿಮೆಲೆಕನ ಅರಸನು ಏನು ಕಂಡುಕೊಂಡಂದ್ರೆ, ಗಾಡ್ ಈಸ್ ವಿತ್ ಯು, ಆಲ್ ದ್ಯಾಟ್ ಯು ಡೂ. ನೀನು ಎಲ್ಲವನ್ನು ಮಾಡೋದ್ರಲ್ಲಿ ದೇವರು ನಿನ್ನ ಜೊತೆಗಿದ್ದಾನೆಂಬುದಾಗಿ ನಾನು ತಿಳಿದುಕೊಂಡೆ. ಇದು ಇಂಪಾರ್ಟೆಂಟ್. ನಮ್ಮ ಮೇಲಿರುವಂಥ ದೇವರ ಪ್ರೆಸೆನ್ಸ್, ಈ ದೇವರ ಪ್ರೆಸೆನ್ಸ್ಗೆ ನಾವು ಕ್ರಯ ಕಟ್ಟಬೇಕಾಗ್ತದೆ, ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ವಾಕ್ಯದಲ್ಲಿ ನಾವು ಸಮಯ ಕಳುವಾಗ ಆತನೊಟ್ಟಿಗೆ ಇರುವಂಥ ನಮ್ಗೇನಾಗ್ತದೆ ಅಂತ ಹೇಳಿದ್ರೆ ಅನುಭವ ಆಗ್ತದೆ. ಓ, ನಮ್ಮೊಟ್ಟಿಗಿದ್ದಾನೆ ಕರ್ತನು, ನಮ್ಮ ಜೊತೆಯಲ್ಲಿದ್ದಾನೆಂಬಂತ ಎಕ್ಸ್ಪೀರಿಯನ್ಸ್ ನಮಗೆ ಆಗ್ತದೆ. ಆದ್ದರಿಂದ ದೇವರ ಪ್ರೆಸೆನ್ಸ್ನಲ್ಲಿ ನಾವು ನೋಡ್ತೇವೆ ಎಷ್ಟು ಪ್ರಭಾವದ ಇನ್ಫ್ಲುಯೆನ್ಸ್ ಮಾಡ್ತದೆ ಅಂತ ಹೇಳಿದ್ರೆ, ಬ್ಯಾಬಿಲೋನ್ನಲ್ಲಿ ನಾವು ನೋಡ್ತಿದ್ದೇವೆ, ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋ ಇತಿಹಾಸವನ್ನು ಬದಲಾಯಿಸಿದ್ರು, ಚರಿತ್ರೆಯನ್ನು ನಿರ್ಮಿಸಿದ್ರು. ಅವರ ಮೇಲೆ ಇದ್ದಂಥ ದೇವರ ಪ್ರಭಾವ. ಸಿಂಹದ ಗವಿಲಿ ಕೂಡ ಹಸಿದ ಸಿಂಹಗಳು, ಒಂದು ಸಿಂಗಲ್ ಸಿಂಹ ಅಲ್ಲ. ಒಬ್ಬ ಅಪರಾಧಿಗಳನ್ನು ಕೊಡುವಂಥ ಶಿಕ್ಷೆ ಅಂದರೆ, ದೊಡ್ಡ ಗವಿಯಲ್ಲಿ 100ಕ್ಕಿಂತ ಮೇಲೆ ಸಿಂಹಗಳು, ಹಸಿದ ಸಿಂಹದ ಒಳಗೆ ಅವ್ರನ್ನ ಹಾಕ್ತಿದ್ರು. ಆದ್ರೆ ಇಂಥ ಸಿಂಹದ ಗವಿಯಲ್ಲಿ ದಾನಿಯೇಲ ಇದ್ದಾಗಲೂ ಕೂಡ ದೇವರ ವಾಕ್ಯ ಹೇಳ್ತಿದೆ, ಸಿಂಹ ಟಚ್ ಮಾಡಲಿಲ್ಲ. ರಾತ್ರಿಯಿಂದ ಬೆಳಿಗ್ಗೆವರೆಗೆ ಆಹಾರವನ್ನು ಮುಟ್ಟಲಿಲ್ಲ. ಸಾಲಿಡ್ ಫುಡ್ ಕೊಟ್ಟರು ಕೂಡ, ಸ್ಮೆಲ್ ಬಂದರೂ ಕೂಡ ಆಹಾರದ, ಸಿಂಹ ಏನ್ ಮಾಡಲಿಲ್ಲ, ಹತ್ತಿರ ಕೂಡ ಹೋಗ್ಲಿಲ್ಲ. ಅದಕ್ಕೆ ಬೆಳಿಗ್ಗೆ ಬಂದು ಅರಸನ್ನು ಕೇಳ್ತಿದ್ದಾನೆ, ದಾನಿಯೇಲನೇ, ಅರಸನ್ ಏನ್ ನೋಡಿದ ದಾನಿಯೇಲನ ಲೈಫ್ನಲ್ಲಿ? ಜೀವಸ್ವರೂಪನಾದ ದೇವರ ಸೇವಕನೇ, ಜೀವಸ್ವರೂಪನಾದ ದೇವರ ಸೇವಕನೇ, ದೇವರು ನಿನ್ನ ರಕ್ಷಿಸಲು ಶಕ್ತನಾದನು. ದಾವೀದ ಹೇಳ್ತಿದ್ದಾನೆ, ಅರಸನೇ, ಚಿರಂಜೀವಿ ಆಗಿರು, ಡೋಂಟ್ ವರಿ. ದೇವರು ತನ್ನ ದೂತನ್ನು ಕಳಿಸಿ ಸಿಂಹದ ಬಾಯಿಯನ್ನು ಆತನ ಏನ್ ಮಾಡಿದ್ದಾನೆ, ಕಟ್ಟಿದ್ದಾನೆ. ನೋಡಿ, ಅರಸನಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ದಾನಿಯೇಲನನ್ನು ರಕ್ಷಿಸ್ಲಿಕ್ಕೆ ಅರಸನಿಂದ ಸಾಧ್ಯವಾಗ್ಲಿಲ್ಲ. ದಾರ್ಯಾವೇಷನು, ಬೈಬಲ್ ನಂತ ನೋಡ್ತೇವೆ, ದೊಡ್ಡದಾದ ಒಂದು ಸಾಮ್ರಾಜ್ಯವಾಗಿ
ಬೆಳಗಿದ್ದಂಥ ಸಾಮ್ರಾಜ್ಯ, ದಾರ್ಯಾವೇಶನು ಚಕ್ರವರ್ತಿ, ಸರ್ವಾಧಿಕಾರಿ, ಕಾನೂನು ರಚಿಸುವವನು. ಕಾನೂನು ಯಾರು ಸ್ಥಾಪಿಸುವವನು? ಚಕ್ರವರ್ತಿ. ಅವನೇ ಕಾನೂನು ಸ್ಥಾಪಿಸ್ತಾನೆ. ಆದ್ರೆ ಇಲ್ಲಿ ನೋಡ್ತೇವೆ, ಚಕ್ರವರ್ತಿಗೆ ದಾನಿಯೇಲನ್ನು ರಕ್ಷಿಸಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಕೆಲವರು ಒಳಸಂಚು ಮಾಡಿದ್ರು. ದಾನಿಯೇಲನ ಭಕ್ತಿಯನ್ನು, ಪ್ರಾರ್ಥನಾ ಜೀವಿತವನ್ನು ನೋಡಿಕೊಂಡು ಹೇಗಾದರೂ ಮಾಡಿ ಇವನ ಪ್ರಮೋಷನ್ ಸ್ಟಾಪ್ ಮಾಡಬೇಕು, ಇವನ ಬೆಳವಣಿಗೆಯನ್ನು ನಾವೇನ್ ಮಾಡಬೇಕು, ತಡೆಯಬೇಕೆಂಬುದಾಗಿ ಆಲೋಚನೆ ಮಾಡಿ ಒಂದು ಪ್ಲಾನ್ ಸಂಚು ಮಾಡಿಕೊಂಡು ಅರಸನ ಹತ್ರ ಏನ್ ಮಾಡ್ತಿದ್ದಾರೆ, ಅವರು ಶಾಸನಕ್ಕೆ ಸೈನ್ ಮಾಡಿಸ್ತಾರೆ, ಸೀಲ್ ಮಾಡ್ತಾರೆ. ಈಗ ಅರಸನ ಹೇಳ್ತಾರೆ, ನೀನು ಮಾಡಿದ್ಯಲ್ಲ ನೋಡು, ನಿನ್ನ ಆಜ್ಞೆಯನ್ನು ಮೀರಿ ಇವನು ಮಾಡ್ತಿದ್ದಾನೆ. ಅರಸನನ್ನು ಕೂಡ ನೋಡ್ತೇವೆ. ಅರಸನ್ನು ದಾನಿಯೇಲನನ್ನು ಪ್ರೀತಿಸಿದ, ಯಾಕಂದ್ರೆ ಅವನಲ್ಲಿ ವಿಸ್ಡಮ್ ಇತ್ತು, ಪರಮ ಬುದ್ಧಿ, ವಿವೇಕ, ತಿಳುವಳಿಕೆ ಇತ್ತು. ಅವನನ್ನು ಮುಖ್ಯಸ್ಥನಾಗಿ ಮಾಡಿದ ಅರಸನ್ ಬ್ಯಾಬಿಲೋನೆ. ಆದ್ರೆ ಅವನ ಪ್ರಾಣವನ್ನು ಉಳಿಸ್ಲಿಕ್ಕೆ ಆಗ್ಲಿಲ್ಲ. ದಾನಿಯೇಲನ ಪ್ರಾಣವನ್ನು ಅರಸನಿಂದ ಉಳಿಸ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಚಕ್ರವರ್ತಿ ಆದ್ರೂ ಕೂಡ, ಕಾನೂನನ್ನು ರೂಪಿಸನಾದ್ರೂ ಕೂಡ. ಆದ್ರೆ ಇಲ್ಲಿ ನೋಡ್ತೇವೆ, ದೇವರು ಅವನನ್ನು ರಕ್ಷಿಸಿದ. ಆಮೇಲೆ ದೇವರ ಪ್ರೆಸೆನ್ಸ್, ದಿನಕ್ಕೆ 3 ಸಲ ಅವನು ಪ್ರಾರ್ಥನೆ ಮಾಡ್ತಿದ್ದ. ಎಲ್ಲ ಸಿಚುವೇಶನ್ ಅಲ್ಲಿ ಕಾನೂನು ಬಂದ್ರೂ ಕೂಡ, ಶಾಸನಕ್ಕೆ, ಡಾಕ್ಯುಮೆಂಟ್ಗೆ ಸೈನ್ ಆದ್ರೂ ಕೂಡ, ದಾನಿಯೇಲ ಏನ್ ಮಾಡಿದಂದ್ರೆ, ಚಕ್ರವರ್ತಿಗಿಂತ ನನ್ನ ದೇವರು ದೊಡ್ಡವನು, ಆಳ್ವಿಕೆ ಮಾಡುವ ಅರಸನಕ್ಕಿಂತ ನಾನು ಆರಾಧಿಸುವಂತ ದೇವರು ದೊಡ್ಡವನು, ಎಲ್ಲಕ್ಕಿಂತ ದೊಡ್ಡವನು ನನ್ನ ದೇವರಾಗಿದ್ದಾನೆ, ಬದುಕಿಸುವಾತ ಆತನಾಗಿದ್ದಾನೆ, ಸೃಷ್ಟಿ ಮಾಡುವಾತ ಆತನಾಗಿದ್ದಾನೆ, ಎಲ್ಲದನ್ನು ಇರುವುದಾಗಿ ಕರೆಯುವಾತ ಆತನಾಗಿದ್ದಾನೆ. ಆದ್ದರಿಂದ ಆತನು ದೇವರನ್ನು ಟ್ರಸ್ಟ್ ಮಾಡಿದ. ಆ ಪ್ರೆಸೆನ್ಸ್, ದಿನಕ್ಕೆ 3 ಸಲ ಪ್ರೇಯರ್ ಮಾಡ್ತಿದ್ದ, ದೇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ. ಆ ದೇವರ ಪ್ರೆಸೆನ್ಸ್ ದಾನಿಯೇಲನಿಗೆ ಪ್ರೊಟೆಕ್ಷನ್ ಕೊಟ್ಟಿತ್ತು. ಯಾವ ಸಿಂಹ ಕೂಡ, ಯಾವಾಗ ಕೂಡ ನೋಡ್ತೇವೆ, ವಿರೋಧ ಶಕ್ತಿ ಅವನನ್ನು ಟಚ್ ಮಾಡಲಿಕ್ಕೆ ಆಗ್ಲಿಲ್ಲ. ಇನ್ಫ್ಲುಯೆನ್ಸ್ ಆಫ್ ಹಿಸ್ ಪ್ರೆಸೆನ್ಸ್. ಯೋಸೆಫನ ಲೈಫ್ ಅಂತ ಎಕ್ಸಾಂಪಲ್. ಯೋಸೆಫನು ದೇವರನ್ನು ಪ್ರೀತಿಸ್ತಿದ್ದ, ದೇವರನ್ನು ಆರಾಧಿಸ್ತಿದ್ದ. ಈಜಿಪ್ಟ್ನಲ್ಲಿ ನಾವು ನೋಡ್ತೇವೆ, ಆತನು ಪ್ರೈಮ್ ಮಿನಿಸ್ಟರ್ ಆದ. ಇಡೀ ಈಜಿಪ್ಟಿಗೆ ಅವನು ಎಲ್ಲಿಂದ ಎಲ್ಲಿಗೆ ದೇವರ ಪ್ರೆಸೆನ್ಸ್ ಅವನನ್ನು ಲಿಫ್ಟ್ ಮಾಡಿತು. ಸತ್ಯವೇದದಲ್ಲಿ ಅನೇಕ ಉದಾಹರಣೆ ಇದೆ, ದೇವರ ಪ್ರೆಸೆನ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರ ಆಶೀರ್ವಾದಗಳು. ದಾವೀದನು ಅತಿಯಾಗಿ ದೇವರೊಟ್ಟಿಗೆ ಸಂಬಂಧ ಹೊಂದಿದಂತ ವ್ಯಕ್ತಿ. ದೇವರನ್ನು ಬಿಟ್ಟು ನಿಲ್ಲಕ್ಕೆ ಆಗೋದಿಲ್ಲ. ಆರಾಧನೆ ದೇವರೊಟ್ಟಿಗಿನ ಅನ್ಯೋನ್ಯತೆಗೆ ಮೂಲ ಕೀ ಎಂಬುದಾಗಿ ಅರಿತಿದ್ದ. ದೇವರನ್ನು ಆರಾಧಿಸುವುದೇ ಶ್ರೇಷ್ಠ, ಅದಕ್ಕಿಂತ ದೊಡ್ಡ ಭೋಜನ ಯಾವುದಿಲ್ಲ. ಬೆಳ್ಳಿ ಚಿನ್ನಕ್ಕಿಂತ, ಎಲ್ಲಕ್ಕಿಂತ ದೇವರ ಪ್ರೆಸೆನ್ಸ್ ಮುಖ್ಯವಾಗಿ ಎಂಬುದಾಗಿ ಅರಿತಿದ್ದ ದಾವೀದನು ಹೋರಾಟ ಮಧ್ಯದಲ್ಲಿ ಅಡವಿಲಿದ್ದಂತ, ಕುರಿಯಿಂದ ಇದ್ದು ಹೋಗ್ತಿದ್ದಂತ ದಾವೀದನು ದೇವರು ಲಿಫ್ಟ್ ಮಾಡಿದ. ಆಮೇಲೆ ದೇವರವನ್ನು ಘನಪಡಿಸಿದ, ಮೇಲಕ್ಕೆತ್ತಿದ. ಅದರಿಂದ ಇನ್ಫ್ಲುಯೆನ್ಸ್ ಆಫ್ ಹಿಸ್ ಪ್ರೆಸೆನ್ಸ್. ಈ ಭಕ್ತರ ಜೀವಿತದಲ್ಲಿ ದೇವರ ಪ್ರಸನ್ನತೆಯ ಪ್ರಭಾವವನ್ನು ನಾವು ನೋಡ್ತಿದ್ದೇವೆ. ವೆರಿ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಸ್ಪೆಂಡ್ ಟೈಮ್ ವಿತ್ ಗಾಡ್. ಇವತ್ತಿನ ನನ್ನ ಸಂದೇಶ ಕೂಡ ಕೆಲವು ಆಶೀರ್ವಾದಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ದೇವರ ಪ್ರಸನ್ನತೆಯ ಲಾಭದ ಬೆನಿಫಿಟ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಈ ಲೋಕದಲ್ಲಿ ನಾವಿದ್ದೇವೆ, ಈ ಲೋಕದಲ್ಲಿ ನಾವು ಇದ್ದೇವೆ, ಪ್ರವಾಸಿಗಳಾಗಿದ್ದೇವೆ. ಈ ಲೋಕದಲ್ಲಿ ಯಾತ್ರೆಯಲ್ಲಿ ನಾವು ಇದ್ದೇವೆ, ಪ್ರಯಾಣಿಕರು. ಯೇಸು ಹೇಳಿದ್ದಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರಾಬ್ಲಮ್ಸ್ ಇದೆ, ಸಮಸ್ಯೆ ಇದೆ, ಅದನ್ನೇ ಸ್ವಾಮಿ ಹೇಳಿಲ್ಲ ನಿಮಗೆ ಸಮಸ್ಯೆನಿಲ್ಲ ಎಂಬುದಾಗಿ. ಬಿರುಗಾಳಿ ಉಂಟು, ಸಮುದ್ರ ಏನಾಗ್ತದೆ, ಶಿಪ್ಪು ಹೋಗುವಾಗ ಎಲ್ಲಿ ಕೂಡ ಸಮುದ್ರ ಶಾಂತವಾಗಿರುವುದಿಲ್ಲ ಅಲ್ಲ, ತೆರೆಗಳು ಬರ್ತದೆ, ಗಾಳಿ ಬರ್ತದೆ. ಆದರೆ ಸತ್ಯ ಅಂದ್ರೆ ದೇವರ ಪ್ರಸನ್ನತೆ ನಮ್ಮೊಟ್ಟಿಗಿದೆ. ಯೇಸು ಸ್ವಾಮಿ ದೋಣಿಯಲ್ಲಿದ್ದಾನೆ. ಯೇಸು ಸ್ವಾಮಿ ನಿನ್ನ ಜೀವನದ ದೋಣಿಲಿರುವಾಗ, ನಿನ್ನ ಮನೆಯಲ್ಲಿ, ನಿನ್ನ ಕೆಲಸ ಮಾಡುವ ಸ್ಥಳದಲ್ಲಿ ದೇವರ ಪ್ರೆಸೆನ್ಸ್ ಇರುವಾಗ ಯಾವ ಬಿರುಗಾಳಿ ಕೂಡ, ಯೇಸು ಸ್ವಾಮಿ ಬಂಡೆ ಆಗಿದ್ದಾನೆ, ಬಿರುಗಾಳಿ ಅದನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಯೇಸು ಕ್ರಿಸ್ತನೆಂಬ ಬಂಡೆ ಆ ಅಸ್ಥಿವಾರದಲ್ಲಿ ನಾವು ಕಟ್ಟಲ್ಪಟ್ಟಿರುವಾಗ ಯಾವ ಬಿರುಗಾಳಿ ಕೂಡ ಆ ಬಂಡೆಯನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ತೆರೆಗಳು ಕೂಡ ಆ ಬಂಡೆಯನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನು ಬಂಡೆ. ಕ್ರಿಸ್ತನೆಂಬ ಬಂಡೆ ಮೇಲೆ ನಾವು ಕಟ್ಟಲ್ಪಟ್ಟಿದ್ದೇವೆ. ಅದನ್ನು ಇವತ್ತು ಈ ಲೋಕದಲ್ಲಿ ನಾವು ಯೂಸುವಾಗ, ಫ್ಯಾಮಿಲಿಯಲ್ಲಿ ಒಂದು ಕುಟುಂಬ ಹೇಳುವಾಗ, ಕುಟುಂಬದಲ್ಲಿ ಏನಾಗ್ತದೆ,
ಬಿರುಗಾಳಿ ಬರ್ತದೆ, ಮಳೆ ಬರ್ತದೆ, ಪ್ರವಾಹ ಬರ್ತದೆ, ಸಮಸ್ಯೆಗಳು ಬರ್ತದೆ. ಈ ಎಲ್ಲವನ್ನು ನಾವು ಓವರ್ಕಮ್ ಮಾಡಲಿಕ್ಕೆ ನಮಗೆ ಬೇಕಾದ ಇಂಪಾರ್ಟೆಂಟ್ ಏನಂದ್ರೆ ಪ್ರೇಯರ್ ಲೈಫ್, ದೇವರ ಪ್ರೆಸೆನ್ಸ್, ವರ್ಷಿಪ್. ನಮಗೊಂದು ಸ್ಥಳ ಇದೆ ಸಮಸ್ಯೆ ಬರುವಾಗ, ದೇವರ ಸನ್ನಿಧಿಯಲ್ಲಿ. ಅದಕ್ಕೆ ದಾವೀದ ಹೇಳ್ತಾನೆ, ನಿನ್ನ ಸನ್ನಿಧಿಯಲ್ಲಿ ನಾನು ಶಾಂತನಾಗಿ ನಾನು ವೇಟ್ ಮಾಡ್ತೇನೆ. ಎಲ್ಲ ಸಮಸ್ಯೆ ಇರುವಾಗ, ಆಪತ್ತಿರುವಾಗ ದಾವೀದ ಹೇಳ್ತಿದ್ದಾನೆ, ನಾನು ನಿನ್ನ ರೆಕ್ಕೆಯ ಮರೆಯಲ್ಲಿ ಸುರಕ್ಷಿತನಾಗಿದ್ದೇನೆ. ಆಮೇಲೆ ನಿನ್ನ ಸನ್ನಿಧಿಯಲ್ಲಿ ನಾನು ಶಾಂತವಾಗಿ ನಾನು ವೇಟ್ ಮಾಡ್ತೇನೆ. ಪ್ರೇಯರ್ ಮಾಡಿ. ಇದೇ ದೇವರ ವಾಕ್ಯ ಹೇಳ್ತದೆ, ನಾನು ನಿಮ್ಮ ಜೊತೆಗೆ ಬರ್ತೇನೆ. ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್. ಫಸ್ಟ್ ಬ್ಲೆಸ್ಸಿಂಗ್. ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದ ಆಶೀರ್ವಾದ ಯಾವುದಂದ್ರೆ ವಿಶ್ರಾಂತಿ, ಪೀಸ್. ಸುಖ ಜೀವನ ಬರ ಮಾಡುವುದಾಗಿ ಇವತ್ತು ನಾವು ಆರಾಧನೆ ಹೇಳಿದ್ರು. ಸುಖ ಜೀವನ, ಸುಖಮಯವಾದ ಜೀವನ, ಆಶೀರ್ವಾದದ ಜೀವನ. ಒಂದು ಕುಟುಂಬದಲ್ಲಿ ಸುಖ, ಸಮಾಧಾನ, ಸುಖದ ಜೀವನ. ಮಕ್ಕಳು ಆಶೀರ್ವದಿಸಲ್ಪಡಬೇಕು, ಮಕ್ಕಳು ಒಳ್ಳೆ ಜೀವನ ಜೀವಿಸಬೇಕು, ದೇವರ ಮಾರ್ಗದಲ್ಲಿ ನಡೆಯಬೇಕು, ದೇವ ಭಕ್ತಿಯಲ್ಲಿ ಜೀವಿಸಬೇಕು. ಇದು ಸುಖ ಜೀವನ. ಎಲ್ಲ ಐಶ್ವರ್ಯಕ್ಕಿಂತ ನಮ್ಮ ಜೀವಿತದಲ್ಲಿ ದೇವರ ಪ್ರೆಸೆನ್ಸ್ ನಮ್ಮಲ್ಲಿ ಇರುವಂಥದ್ದು, ದೇವರ ಪ್ರೆಸೆನ್ಸ್ ನಲ್ಲಿ ಜೀವಿಸುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ರೆಸ್ಟ್. ಐ ವಿಲ್ ಗಿವ್ ಯು ರೆಸ್ಟ್. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಅದಕ್ಕೆ ಯೇಸು ಹೇಳಿದ, ಕಮ್ ಟು ಮೀ, ಕಮ್ ಟು ಮೀ ಆಲ್ ಯು ವೇರಿ ಅಂಡ್ ಬರ್ಡನ್ ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್. ಎಲ್ಲ ಕಷ್ಟ ಪಡುವವರೇ, ಹೊರವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಪ್ರಾಬ್ಲಮ್ಸ್ ಬರುವಾಗ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ ಪ್ರಾಬ್ಲಮ್ಸ್ ಬರುವಾಗ, ವೃತ್ತಿಯಲ್ಲಿ ಪ್ರಾಬ್ಲಮ್ಸ್ ಬರುವಾಗ, ಸಮಸ್ಯೆಗಳನ್ನು ಫೇಸ್ ಮಾಡುವಾಗ ದೇವರ ಸನ್ನಿಧಿಗೆ ಹೋಗೋಣ. ದೇವರಿಗೆ ಸಮಸ್ಯೆಯನ್ನು ಒಪ್ಪಿಸಿಕೊಡೋಣ. ದೇವರನ್ನು ಆರಾಧಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ದೇವರ ಪ್ರೆಸೆನ್ಸ್ ನಿಮ್ಮ ಸ್ಟ್ರೆಸ್ ಅನ್ನು ರಿಲೀಸ್ ಮಾಡ್ತದೆ. ಪ್ರೆಸೆನ್ಸ್ ಆಫ್ ಗಾಡ್ ರಿಲೀಸ್ ದ ಸ್ಟ್ರೆಸ್, ಎಂಗ್ಸೈಟಿ, ವರೀಸ್. ಎಲ್ಲ ವರಿಯನ್ನು, ಎಲ್ಲ ಡಿಪ್ರೆಷನ್ ಅನ್ನು, ಎಲ್ಲ ಚಿಂತೆ, ಎಲ್ಲ ದುಃಖದ ವಾತಾವರಣ ದೇವರ ಪ್ರೆಸೆನ್ಸ್ ಏನ್ ಮಾಡ್ತದೆ, ಹೊರಗೆ ಆಗ್ತದೆ. ನಿನ್ನನ್ನು ಫ್ರೀ ಮಾಡ್ತದೆ, ನಿನಗೆ ರೆಸ್ಟ್ ಕೊಡ್ತದೆ, ನಿನಗೆ ಸಮಾಧಾನ ಕೊಡ್ತದೆ, ನಿನಗೆ ಸಂತೃಪ್ತಿ ಕೊಡ್ತದೆ. ಸುಖಮಯವಾದ ಜೀವನವನ್ನು ಜೀವಿಸಲಿಕ್ಕೆ ನಾವು ಸಾಧ್ಯ. ನಾವು ಆರಾಧಿಸುವಂತ ದೇವರು ಆತನು ಒಳ್ಳೆಯವನಾಗಿದ್ದಾನೆ. ದೇವರಿಗೆಲ್ಲ ಸಾಧ್ಯ. ಆದ್ದರಿಂದ ನಮಗೆ ಭದ್ರತೆ ಇದೆ, ನಮಗೆ ಹೋಪ್ ಇದೆ, ನಮಗೆ ಭರವಸೆ ಇದೆ, ನಮಗೆ ಒಂದು ಪ್ರಾಮಿಸ್ ಇದೆ, ನಮಗೆ ಒಳ್ಳೆ ಜೀವನವಿದೆ. ಅಬಂಡೆಂಟ್ ಲೈಫ್ ಅನ್ನು ಯೇಸು ನಮಗೆ ಪ್ರಾಮಿಸ್ ಮಾಡಿದ್ದಾನೆ. ನಾನು ಬಂದಿದ್ದೇನೆ ನಿಮಗೆ ಸಮೃದ್ಧಿಯ ಜೀವನ ಕೊಡುವುದಕ್ಕಾಗಿ. ಅದರ ಅರ್ಥ ಪೀಸ್ಫುಲ್ ಲೈಫ್, ಸುಖಮಯ ಜೀವನವನ್ನು. ನೋಡಿ, ಸತ್ಯವೇದದಲ್ಲಿ ನೋಡ್ತೇವೆ. ಒಂದು ಮನೆ ಬಗ್ಗೆ ಮಾತಾಡುವಾಗ, ಒಂದು ಮನೆ ನೀನು ಒಳ್ಳೆ ಮನೆ ಕಟ್ಬೋದಪ್ಪ, ಸುಂದರವಾದ ಮನೆಯನ್ನು ಕಟ್ಬೋದು, ಎಲ್ಲರೂ ಕಟ್ತಾರೆ ಲೋಕದಲ್ಲಿ. ಆದರೆ ಆ ಮನೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಎಲ್ಲ ಸಂಪತ್ತು ಐಶ್ವರ್ಯಕ್ಕಿಂತ ಸಮಾಧಾನ. ಎಸಿರುವ ಮನೆಯಲ್ಲಿ ಆನಂದ, ಆನಂದ. ಎಸಿರುವ ಮನದಲ್ಲಿ ಶಾಂತಿ, ಸಮಾಧಾನ. ಫಸ್ಟ್ ಪೀಸ್, ರೆಸ್ಟ್. ಯೇಸು ಲೋಕಕ್ಕೆ ಬಂದಾಗ ದೇವದೂತರು ಸಾರಿದಂತ ಫಸ್ಟ್ ಮೆಸೇಜ್ ಏನಂದ್ರೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಪರಲೋಕದಲ್ಲಿ ದೇವರಿಗೆ ಮಹಿಮೆ. ದೇವರನ್ನು ವರ್ಷಿಪ್ ಮಾಡುವಾಗ ನಮ್ಮ ಮನೆಯಲ್ಲಿ ಸಮಾಧಾನ, ದೇವರ ಪ್ರೆಸೆನ್ಸ್ ಸಮಾಧಾನ ಕೊಡ್ತದೆ. ನೋಡಿ, ಒಂದು ಮನೆಯ ಬಗ್ಗೆ ಯೇಸು ಸ್ವಾಮಿ ಒಂದು ಸಾಮ್ಯನ ಹೇಳಿದ. ಒಬ್ಬ ಬುದ್ಧಿವಂತನು ಮನೆಯನ್ನು ಕಟ್ಟಿದ. ಮನೆ ಕಟ್ಟಿದ ನಂತರ ಅವನು ಯಾವುದರಲ್ಲಿ ಮನೆಯನ್ನು ಕಟ್ಟಿದ? ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ. ದೇವರ ವಾಕ್ಯವನ್ನು ಕೇಳಿ ಅವನು ಅದರಂತೆ ನಡೆದ. ಈ ಮನುಷ್ಯನು ಬುದ್ಧಿವಂತನು, ಬಂಡೆಯ ಮೇಲೆ ಮನೆಯನ್ನು ಕಟ್ಟಿದ ಮನುಷ್ಯನಿಗೆ ಸಮಾನನು. ಮನೆ ಕಟ್ಟಿದ ನಂತರ ಏನಾಯ್ತು? ಯೇಸು ಸ್ವಾಮಿ ಹೇಳಿದಂತ ಉದ್ದೇಶ ಏನು? ಮನೆ ಕಟ್ಟಿದ ನಂತರ ಎಲ್ಲ ಫ್ರೀಯಾ? ಇಲ್ಲ. ದೇವರ ವಾಕ್ಯ ಹೇಳ್ತದೆ, ಹೇಳಿಪ್ಪನು ಮಳೆ ಬಂತು ನಾಲ್ಕು ಕಡೆಯಿಂದ ಮಳೆ ಬಂತು, ನೀರು ಬಂತು. ಆದ್ರೂ ಕೂಡ ದೇವರ ವಾಕ್ಯ ಹೇಳ್ತದೆ, ಆ ಮನೆ ಬಂಡೆಯ ಮೇಲೆ ಕಟ್ಟಿದ್ರಿಂದ ಆ ಮನೆ ಬಿದ್ದು ಹೋಗ್ಲಿಲ್ಲ. ಇನ್ನೊಂದು ಮನೆ ಉಸುಬಿನ ಮೇಲೆ ಕಟ್ಟಿದಂತ ಮನೆ
ನಾಲ್ಕೂ ಕಡೆಯಿಂದ ಮಳೆ ಬಂತು, ನೀರು ಬಂತು. ಅದು ಫೌಂಡೇಶನ್ ಇರಲಿಲ್ಲ, ಅದೇನಾಯ್ತಂದೆ ಬಿದ್ದೋಯ್ತು. ಆದ್ರಿಂದ ಇವತ್ತು ನಮ್ಮ ಫೌಂಡೇಶನ್ ಏನಂದ್ರೆ ದೇವರ ಪ್ರೆಸೆನ್ಸ್, ಗಾಡ್ಸ್ ಪ್ರೆಸೆನ್ಸ್. ದೇವರ ಪ್ರಸನ್ನತೆ ನಮ್ಮ ಕುಟುಂಬದಲ್ಲಿ, ನಮ್ಮ ಲೈಫ್ನಲ್ಲಿ ಇರುವಾಗ ನಾವು ನೋಡ್ತೇವೆ, ನಾವು ಸುಖಮಯ ಜೀವನ, ಸಮಾಧಾನದ ಜೀವನವನ್ನು ಜೀವಿಸ್ತೇವೆ. ಮಳೆ ಬಂತು. ಯೋಬನ ಲೈಫ್ನಲ್ಲಿ ನೋಡುವಾಗ ಗಾಳಿ ಬಂತು. ಫಸ್ಟ್ ಗಾಳಿ ನೋಡಿ. ಯೋಬ 1:19 ಓದುವುದಾದ್ರೆ ಜಸ್ಟ್ ಓದಿಕೊಳ್ಳೋಣ. ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ 19ನೇ ವಚನ ಓದ್ಕೋವಾಗ, ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿತು. ಏನಂತೆ ದೇವರ ವಾಕ್ಯ ಹೇಳ್ತದೆ? ಅರಣ್ಯದ ಕಡೆಯಿಂದ ಬಿರುಗಾಳಿಯು ಬೀಸಿ ಮನೆಯ 4 ಮೂಲೆಗಳಿಗೆ ಬಡಿತು, ಮನೆಯು ಯವನಸ್ಥನ ಮೇಲೆ ಬಿತ್ತು. ಯೋಬನ ಲೈಫ್ನಲ್ಲಿ ನಾವು ನೋಡ್ತಿದ್ದೇವೆ, ಯೋಬನ ಮಕ್ಕಳು ಸಹೋದರರ ಮನೆಯಲ್ಲಿ ಔತಣ ಮಾಡುವಾಗ ಯೋಬನಿಗೆ ತಂದ ಸಮಾಚಾರ ಅಂದ್ರೆ ಅರಣ್ಯದ ಕಡೆಯಿಂದ ಏನ್ ಬಂತಂದೆ? ಗಾಳಿ. ಇವತ್ತು ನಮ್ಮ ಕುಟುಂಬದಲ್ಲಿ ಕೂಡ ಗಾಳಿ ಬರ್ತದೆ. ಸೈತನ ಗಾಳಿ ನೆಬ್ಬಿಸ್ತಾನೆ. ಗಾಳಿ ಅನೇಕ ಇದಕ್ಕೆ ಹೋಲಿಸಬಹುದು. ಸೈತನ ಕಾರ್ಯಗಳು, ಸೈತನ ಚಟುವಟಿಕೆಗಳು 4 ಮೂಲೆಯಿಂದ, ಒಂದು ಕಡೆಯಿಂದಲ್ಲ, ಗಾಳಿ ಬಂತು ಕುಟುಂಬಕ್ಕೆ, ಯೋಬನ ಕುಟುಂಬಕ್ಕೆ. ಈಗ ಯೇಸು ಹೇಳ್ತಾನೆ, ಲೆಟ್ ಅಸ್ ಗೋ ಟು ಅದರ್ಸ್. ಆಚೆ ದಡಕ್ಕೆ ನಾವು ಹೋಗೋಣ ಎಂಬುದಾಗಿ ಒಂದು ಉದ್ದೇಶ ಇತ್ತು ಯೇಸ್ವಾಮಿದು. ಒಂದು ಪರ್ಪಸ್ಗೆ ಹೋಗ್ತೇನೆ. ಆಚೆ ದಡದಲ್ಲಿ ಗೆರೆಸೇನರ ಸೀಮೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಸೈತಾನದಿಂದ ಬಂಧಿಸಲ್ಪಟ್ಟಂತ ಒಬ್ಬ ವ್ಯಕ್ತಿ. ಅವನು ಸಮಾಧಿಯಲ್ಲಿ ವಾಸಿಸ್ತಿದ್ದ, ಅವನು ಸಂಕೋಲಿಂದ ಕಟ್ಟಲ್ಪಟ್ಟಿದ್ದ, ಅವನನ್ನು ಯಾರು ಕೂಡ ನಿಯಂತ್ರಿಸಲಿಲ್ಲ. ಸೈತಾನಿಂದ ಅವನು ಬಂಧಿಸಲ್ಪಟ್ಟಿದ್ದ. ಅಷ್ಟು ಸೈತಾನ ಶಕ್ತಿ ಅವನನ್ನು ಏನ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಅವನ ಒಳಗೆ ಕಾರ್ಯ ಮಾಡ್ತಿತ್ತು. ಯೇಸು ಹೇಳ್ತಾನೆ, ಅವನನ್ನೀಗ ಬಿಡಿಸ್ಬೇಕು, ಅವನನ್ನು ಬಿಡಿಸ್ಬೇಕು. ಈಗ ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಹೇಳ್ತಾನೆ, ಲೆಟ್ ಅಸ್ ಗೋ ಟು ಅದರ್ ಸೈಡ್. ನಾವು ಆಚೆ ದಡಕ್ಕೆ ನಾವು ಹೋಗೋಣ ಎಂಬುದಾಗಿ ಯೇಸು ಹೇಳುವಾಗ ನಾನು ಮಾತಾಡ್ತಿದ್ದೇನೆ ಇನ್ಫ್ಲುಯೆನ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆಯ ಪ್ರಭಾವ. ಈ ದೇವರ ಪ್ರೆಸೆನ್ಸ್ ಅನ್ನು ಯಾರು ಕೂಡ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ದೇವರ ಪ್ರೆಸೆನ್ಸ್ ನಮ್ಮ ಲೈಫ್ ನಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಗಾಡ್ಸ್ ಪ್ರೆಸೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಹಿಸ್ ಪ್ರೆಸೆನ್ಸ್ ಮೇಕ್ಸ್ ದ ಡಿಫರೆನ್ಸ್. ಈಗ ಯೇಸು ಹೇಳ್ತಾನೆ, ಆಚೆ ದಡಕ್ಕೆ ಹೋಗುವ ಹೇಳುವಾಗ ಯೇಸು ದೋಣಿಲಿದ್ದಾನೆ. ಯೇಸು ದೋಣಿಲಿದ್ದಾನೆ. ಮಧ್ಯಕ್ಕೆ ಹೋಗುವಾಗ ಏನಾಯ್ತಂತೆ ದೇವರ ವಾಕ್ಯ ಹೇಳ್ತದೆ, ಬಿರುಗಾಳಿ ಬಂತು. ಮಧ್ಯಕ್ಕೆ ಹೋಗುವಾಗ ಬಿರುಗಾಳಿ ಬಂತು, ಸಮುದ್ರ ಅಲ್ಲೋಳ ಕಲ್ಲೋಳವಾಯ್ತು, ನೀರು ದೋಣಿ ಒಳಗೆ ಬಂತು, ದೋಣಿ ಮುಳುಗ್ಲಿಕ್ಕೆ ಆಯ್ತು. ಶಿಷ್ಯರದ್ದು ಬೊಬ್ಬಡ್ತಾರೆ, ಸ್ವಾಮಿ ನಾವು ಮುಳುಗ್ತಿದ್ದೇವೆ, ನಿನಗೆ ಚಿಂತೆ ಇಲ್ಲವೇ? ಸ್ವಾಮಿ ಎದ್ದು ಸಮುದ್ರವನ್ನು ಏನ್ ಮಾಡಿದ? ಗದರಿಸಿದ. ಗಾಳಿಗಳಿದ, ಸುಮ್ಮನಿರು, ಆವಾಜ್ ಮಾಡಬೇಡ. ಇಲ್ಲಿ ನಾವು ನೋಡ್ತಿದ್ದೇವೆ, ಈ ಲೋಕದ ಯಾತ್ರೆಯಲ್ಲಿ ಸಮಸ್ಯೆ ಇದೆ, ಕಷ್ಟ ಇದೆ, ಪ್ರಾಬ್ಲಮ್ ಇದೆ. ಯೋಬನ ಲೈಫ್ ನಲ್ಲಿ 4 ಕಡೆಯಿಂದ ಗಾಳಿ ಬಂತು, ಸಮುದ್ರದಲ್ಲಿ ಗಾಳಿ ಬಂತು, ಯೇಸ್ವಾಮಿ ದೋಣಿಲಿದ್ದಾನೆ, ಬಿರುಗಾಳಿ ಬಂತು. ಆದ್ರೆ ಇವತ್ತು ಈ ಲೋಕದಲ್ಲಿ ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ನಾವು ಜೀವಿಸುವಾಗ ದೊಡ್ಡ ಆಶೀರ್ವಾದ ದೇವರ ಪ್ರೆಸೆನ್ಸ್ ನಲ್ಲಿ. ದೇವರು ಹೇಳ್ತಾನೆ, ಐ ವಿಲ್ ಗೋ ವಿತ್ ಯು ಅಂಡ್ ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು. ಐ ವಿಲ್ ಗಿವ್ ಯು ರೆಸ್ಟ್. ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಇವತ್ತು ಫ್ಯಾಮಿಲಿಯಲ್ಲಿ ಗಾಳಿ ಬರ್ತದೆ, ಗಾಳಿ ಬರ್ತದೆ, ಮಳೆ ಬರ್ತದೆ, ಪ್ರವಾಹ ಬರ್ತದೆ. ಆದ್ರೆ ಅದೆಲ್ಲದಕ್ಕೆ ಗಾಳಿ, ಮಳೆ, ಪ್ರವಾಹ ಬರುವಾಗ ಎಲ್ಲವುಗಳಿಂದ ನಾವು ಎದುರಿಸಲಿಕ್ಕೆ ನಮಗೆ ಬೇಕಾದ ಪ್ರಾಮುಖ್ಯವಾದ ಸತ್ಯ ಅಂದ್ರೆ ದೇವರ ಪ್ರೆಸೆನ್ಸ್. ಇನ್ಫ್ಲುಯೆನ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಹಿಸ್ ಪ್ರೆಸೆನ್ಸ್ ಮೇಕ್ಸ್ ದ ಡಿಫರೆನ್ಸ್. ದೇವರ ಪ್ರಸನ್ನತೆ ಪ್ರಭಾವ ನೋಡ್ತಿದ್ದೇವೆ. ನನಗೆಲ್ಲ ಭಕ್ತರ ವಿಷಯವನ್ನು ನಾನು ಹೇಳಿದೆ. ನಾನು ಅಬ್ರಹಾಮನ ಜೀವನದಲ್ಲಿ, ದಾವೀದನ ಜೀವನದಲ್ಲಿ, ಯೋಸೆಫನ ಲೈಫ್ನಲ್ಲಿ, ದಾನಿಯೇಲನ ಜೀವನದಲ್ಲಿ ದೇವರ ಪ್ರೆಸೆನ್ಸ್ ಎಷ್ಟು ಪ್ರಾಮುಖ್ಯವಾಗಿತ್ತು, ದೇವರ ಪ್ರಸನ್ನತೆ ಎಷ್ಟು ಪ್ರಭಾವ ಬೀರುತ್ತೆ ಎಂಬುದಾಗಿ. ಈಗ ಗಾಳಿ ಬಂತು. ಒಂದು ಕುಟುಂಬದಲ್ಲಿ ಗಾಳಿ ಬರ್ತದಲ್ವಾ? ಗಂಡ ಹೆಂಡತಿ ಮಕ್ಕಳು ಹೇಳುವಾಗ ಯೇಸೊಮ್ಮೆ ಎಲ್ಲಿ ಕೂಡ ಪ್ರಾಮಿಸ್ ಮಾಡಲಿಲ್ಲ. ಎಲ್ಲ ಫ್ಯಾಮಿಲಿಯಲ್ಲಿ ಅಲ್ವಾ ಗಾಳಿ ಬರ್ತದೆ.
ಆದ್ರೆ ಗಾಳಿ ಒಟ್ಟಿಗೆ ಆಟ ಆಡುವುದಲ್ಲ. ಆ ಗಾಳಿಯನ್ನು ಸ್ಟಾಪ್ ಮಾಡ್ಲಿಕ್ಕೆ ನೋಡುವ. ಗಾಳಿ ಬಂತು, ಯೇಸ್ವಾಮಿ ಗಾಳಿಯನ್ನು ಶಾಂತಪಡಿಸಿದ. ಆಮೇಲೆ ಯೇಸ್ವಾಮಿ ಇದ್ದಾನೆ ನಮ್ಮೊಟ್ಟಿಗೆ ಈ ಲೋಕದ ಯಾತ್ರೆ. ನೋಡಿ, ಯುಗದ ಸಮಾಪ್ತರಿಗೆಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಆದ್ರಿಂದ ನಾವು ಇರುವಂತ ಸ್ಥಳದಲ್ಲಿ, ನಾವು ವಿದ್ಯಾಭ್ಯಾಸ ಮಾಡುವಂತ ಕ್ಷೇತ್ರದಲ್ಲಿ, ನಾವು ಕೆಲಸ ಮಾಡುವಂತ ಕ್ಷೇತ್ರದಲ್ಲಿ, ನಾವು ಆರಾಧಿಸುವಂತ ಸಭೆಯಲ್ಲಿ, ನಮ್ಮ ಜೀವಿತದಲ್ಲಿ ದೇವರ ಪ್ರೆಸೆನ್ಸ್ ಪ್ರಾಮುಖ್ಯವಾದುದು. ಯಾಕಂದ್ರೆ ದೇವರ ಪ್ರಸನ್ನತೆ ಪ್ರಭಾವವನ್ನು ತರ್ತದೆ. ಒಬ್ಬನ ಲೈಫ್ನಲ್ಲಿ ಪ್ರಭಾವ ತರ್ತದೆ. ಇಡೀ ದೇಶದಲ್ಲಿ ನೋಡ್ತೇವೆ ನಾವು. ಅಬಿಮೆಲೆಕನು ಕಿಂಗ್ ನೋಟಿಸ್ ಮಾಡಿದ ಇಡೀ ದೇಶದಲ್ಲಿ. ಅಬ್ರಾಮನ ಮೇಲಿದ್ದಂತ ದೇವರ ಪ್ರೆಸೆನ್ಸ್, ಬ್ಯಾಬಿಲೋನ್ನಲ್ಲಿ ದಾನಿಯೇಲನ ಮೇಲಿದ್ದಂತ ದೇವರ ಪ್ರೆಸೆನ್ಸ್, ಐಗುಪ್ತದಲ್ಲಿ ಯೋಸೆಫನ ಮೇಲಿದ್ದಂತ ಪ್ರೆಸೆನ್ಸ್ ಇನ್ಫ್ಲುಯೆನ್ಸ್ ತಂದಿತ್ತು, ದೊಡ್ಡ ಪರಿಣಾಮವನ್ನುಂಟು ಮಾಡಿತ್ತು. ನೆಕ್ಸ್ಟ್ ನೋಡ್ತೇವೆ, ಗಾಳಿ ಬಂತು, ಮಳೆ ಕೂಡ ಬರ್ತದೆ. ಗಾಳಿಯ ನಂತರ ಸೈತಾನ ಗಾಳಿಯನ್ನು ಬೀಸಿದ. ನಿಮ್ಮ ಸಮಾಧಾನ ಹಾಳು ಮಾಡಲಿಕ್ಕೆ, ದೇವರೊಟ್ಟಿಗಿನ ಸಂಬಂಧವನ್ನು ಸ್ಟಾಪ್ ಮಾಡಲಿಕ್ಕೆ, ಆರಾಧನೆಗೆ ತಡೆಯನ್ನು ತರ್ತಾನೆ ಸೈತಾನ. ದೇವರಿಗೆ ಒಳಗಾಗಿರಿ, ಸೈತಾನನು ಎದುರಿಸಿರಿ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ ಎಂಬುದಾಗಿ ಯಾಕೋಬ 4 ಹೇಳ್ತದೆ. ನಂತರ ಮಳೆ, ಒಂದು ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ 27 ಹೇಳ್ತದೆ, ದೊಡ್ಡ ಮಳೆಯ ದಿನದಲ್ಲಿ. ತಟನೆ ಯಾರಾದ್ರೂ ಓದ್ಬೋದಾ? ಒಳ್ಳೆ ವಾಕ್ಯ ಅದು. ಜ್ಞಾನೋಕ್ತಿ 27 ಜ್ಞಾನೋಕ್ತಿ 27:15 ವಚನ ನಾನು ಓದ್ತೇನೆ. ದೊಡ್ಡ ಮಳೆಯ ದಿನದಲ್ಲಿ ತಟನೆ ತೊಟ್ಟಿಕ್ಕುವ ಅಣಿ, ತಂಟೆ ಮಾಡುವ ಹೆಂಡತಿ ಎರಡೂ ಒಂದೇ. ಏನಂತೆ? ದೊಡ್ಡ ಮಳೆಯ ದಿನದಲ್ಲಿ ತಟನೆ ತೊಟ್ಟಿಕ್ಕುವ ಅಣಿ. ನೋಡಿ, 2 ಮಳೆ, ಒಂದು ದೊಡ್ಡ ಮಳೆ ಬರ್ರ ಬಂದು ಹೋಗ್ತದೆ, ಒಮ್ಮೆಲೆ ಬಂದು ಹೋಗ್ತದೆ ಮಳೆ. ಅಣಿ ರಾತ್ರಿ ಬಿರಿ 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 ನೀರು. ಈ ಮಳೆಗೆ ರೋಡ್ ಎಲ್ಲ ಹಾಳಾಗ್ತದೆ, ಡ್ಯಾಮೇಜ್ ಆಗ್ತದೆ ರೋಡ್ ಎಲ್ಲ. ದೊಡ್ಡ ಮಳೆ ಬಂದು ಒಂದೇ ಏನ್ ಮಾಡಿದ್ರೆ ಇಡೀ ಸಾಫ್ ಮಾಡಿ ಹೋಗ್ತದೆ, ಸ್ಟಾಪ್ ಆಯ್ತು, ಓಕೆ. ಅಣಿ ತಟನೆ ತೊಟ್ಟಿಕ್ಕುವ ಅಣಿ ಅಂತೆ. ಅದಕ್ಕೆ ಕಂಪೇರ್ ಮಾಡ್ತಾರೆ. ತಂಟೆ ಮಾಡುವ ಹೆಂಡತಿ ಕೂಡ 2 ಒಂದೇ. ಹೆಂಡತಿ ತಂಟೆಗೆ ಹೋಗ್ಬಾರ್ದು, ಹೆಂಡತಿಯನ್ನು ಪ್ರೀತಿಸ್ಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ. ಗಂಡ ಹೆಂಡತಿಗೆ ಇಬ್ಬರಿಗೆ ಜಗಳ ಆಯ್ತಂತೆ ಮನೆಯಲ್ಲಿ. ಜಗಳ ಆಗಿಕೊಂಡು ಹೆಂಡತಿ ತವರು ಮನೆಗೆ ಹೋದ್ಲು, ತಾಯಿ ಮನೆಗೆ. ತಾಯಿ ಮನೆಗೆ ಹೋಗಿಕೊಂಡು ಅಲ್ಲಿಂದ ಫೋನ್ ಮಾಡಿಕೊಂಡು, ಫೋನ್ನಲ್ಲಿ ಕೂಡ ಜಗಳ ಅಂತೆ ಹೆಂಡತಿದು. ಗಂಡಗೆ, ಯಾಕಮ್ಮ ನೀನು ತಾಯಿ ಮನೆಗೆ ಹೋಗಿದೆ, ಅಲ್ಲಿಂದ ಕೂಡ ನನಗೆ ಯಾಕೆ ಕಷ್ಟ ಕೊಡ್ತಿ, ಜಗಳ ಮಾಡಿ, ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿಲ್ಲಂತೆ. ನೋಡಿ, ದೇವರ ವಾಕ್ಯ ಇದೆಲ್ಲ ಸಮಸ್ಯೆ ಇದೆ, ಸಮಸ್ಯೆ ಇದೆ, ಪ್ರಾಬ್ಲಮ್ ಇದೆ. ಗಂಡ ಹೆಂಡತಿಗೆ ಜಗಳ ಆಯ್ತು, ಪುನಃ ಜಗಳ ಆಯ್ತು. ಜಗಳಾಗಿಕೊಂಡು ಗಂಡ ಹೋಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ, ದೇವರೇ ನನಗೆ ಹೆಂಡತೊಟ್ಟಿಗೆ ಸಾಕಾಯ್ತು, ನನಗೆ ಹೆಂಡತೊಟ್ಟಿಗೆ ಕಷ್ಟ ಅನುಭವಿಸಿ ಸಾಕು ದೇವರೇ, ಸಾಕು ದೇವರೇ ಎಂಬುದಾಗಿ ಗಂಡ ಪ್ರೇಯರ್ ಮಾಡಿದ್ದಾನೆ. ತಿರುಗಿ ಹೆಂಡತಿ ಪ್ರೇಯರ್ ಮಾಡಿದ್ರು, ಗಂಡನಿಗೆ ಕೇಳು ಜೋರಲ್ಲಿ, ದೇವರೇ ನನಗೆ ಕೂಡ ಗಂಡನೊಟ್ಟಿಗೆ ಸಾಕಾಗಿ ಹೋಯ್ತು, ಸಂಸಾರ ಸಾಕ, ನನ್ನ ಮೇಲೊಮ್ಮೆ ಕರ್ಕೊಂಡು ಹೋಗಂತೇಳಿ. ಗಂಡ ಹೇಳಿದಂತೆ, ಆಮೇಲೆ ದೇವರು ನನ್ನ ಪ್ರೇಯರ್ ಕ್ಯಾನ್ಸಲ್ ಮಾಡು, ಅವಳ ಪ್ರೇಯರ್ ಅನ್ನು ರಿಸೀವ್ ಮಾಡು ಎಂಬುದಾಗಿ. ಸಮಸ್ಯೆ, ಮಳೆ ಬರ್ತದೆ, ಗಾಳಿ ಬರ್ತದೆ, ಪ್ರವಾಹ ಕೂಡ ಬರ್ತದೆ. ಕೀರ್ತನೆ 124 4ನೇ ವಚನ ಓದ್ಕೊಳ್ಳಿ. ಪ್ರವಾಹ ಬರ್ತದೆ. ಕೀರ್ತನೆ 124 4ನೇ ವಚನ ನೋಡುವಾಗ ಏನ್ ಹೇಳ್ತದೆ? ನಿಶ್ಚಯವಾಗಿ ಪ್ರವಾಹವು ನಮ್ಮನ್ನು ಬಡ್ಕೊಂಡು ಹೋಗುತ್ತಿತ್ತು, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು, ಮೀರಿದ ಪ್ರಭಾವವು ನಮ್ಮನ್ನು ಮುಳುಗಿಸಿಕೊಂಡು ಹೋಗ್ತಿತ್ತು. ಅಲ್ವಾ? ಗಾಳಿ ಬರ್ತದೆ, ಈ ಲೋಕದಲ್ಲಿ ಜೀವಿಸುವಾಗ ಗಾಳಿ ಇದೆ, ಮಳೆ ಇದೆ. ನಂತರ ಹೇಳ್ತದೆ, ಇದು ಸ್ವಲ್ಪ ಜಾಸ್ತಿ ಪ್ರವಾಹ ಹೇಳಿದ್ರೆ, ಗಾಳಿ ಓಕೆ, ಮಳೆ ಕೂಡ ಓಕೆ, ನೋ ಪ್ರಾಬ್ಲಮ್. ಪ್ರವಾಹ, ಕಷ್ಟದ ಮೇಲೆ ಕಷ್ಟಗಳು, ಯೋಬನ ಲೈಫ್, ಚಾಲೆಂಜ್ಗಳು, ಪ್ರಾಬ್ಲಮ್ಸ್ಗಳು, ಮಕ್ಕಳಿಗೋಸ್ಕರ ಪ್ರೇಮ, ಮಕ್ಕಳು ಸರಿಯಾಗುವುದಿಲ್ಲ, ಮಕ್ಕಳು ಹೇಳಿದ ಮಾತು ಕೇಳುವುದಿಲ್ಲ, ಕೆಲಸ ಇಲ್ಲದಿರುವುದು, ಪ್ರಾಬ್ಲಮ್ಸ್, ಅದು ಎಲ್ಲ ಪ್ರವಾಹವಾಗಿ ಬರುವಾಗ ನದಿ ಏನಂತ ದೇವರ ವಾಕ್ಯ ಹೇಳ್ತಾರೆ, ನದಿಯು ನಮ್ಮನ್ನು ಮುಳುಗಿಸುತ್ತಿತ್ತು, ಮೀರಿದ ಪ್ರಭಾವ ನಮ್ಮನ್ನು ಮುಳುಗಿಸ್ತು. ಇಂಥ ಸಿಚುವೇಶನ್ ಉಂಟು. ಆದ್ರೆ ನಾನು ನಿಮ್ಗೆ ಹೇಳ್ತೇನೆ, ಸತ್ಯ ಇದು ಫ್ಯಾಕ್ಟ್. ಯು ಶಾಲ್ ನೋ ದ ಟ್ರೂತ್ ಅಂಡ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಸತ್ಯನಿಗೆ ಬಿಡುಗಡೆ ಮಾಡ್ತದೆ. ನಮ್ಮ ದೋಣಿಯಲ್ಲಿ ಯೇಸು ಇದ್ದಾನೆ. ಪ್ರವಾಹ ನಮ್ಮನ್ನು ಮುಳುಗಿಸ್ಲಿಕ್ಕೆ ಆಗೋದಿಲ್ಲ. ಶಿಷ್ಯರಿದ್ದಂತ ದೋಣಿ, ಯೇಸು ಇದ್ದಂತ ದೋಣಿ ಮುಳುಗಿ ಹೋಗಲಿಲ್ಲ. ಬಿರುಗಾಳಿ ಬಂದರೂ ಕೂಡ, ಸಮುದ್ರ ಅಲ್ಲೊಳಕಲ್ಲ ಆದರೂ ಕೂಡ ನಾವು ನೋಡ್ತೇವೆ ದೋಣಿ ಮುಳುಗಿ ಹೋಗಲಿಲ್ಲ. ಯಾಕೆ ಗೊತ್ತಾ?
ಒಂದನೇ ವಚನ ಹೇಳ್ತದೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನಾಗ್ತಿತ್ತು? ಒಂದು ವೇಳೆ ನಮ್ಮ ದೋಣಿಯಲ್ಲಿ ಯೇಸು ಇಲ್ಲದಿದ್ರೆ ಪ್ರವಾಹ ನಮ್ಮನ್ನು ಬರ್ಕೊಂಡು ಹೋಗ್ತಿತ್ತು. ಮೀರಿದ ಪ್ರವಾಹ ನಮ್ಮನ್ನು ಮುಳುಗಿಸ್ತಿತ್ತು, ಗಾಳಿ ನಮ್ಮನ್ನು ಬಡೆತಿತ್ತು. ಆದ್ರೆ ಯಾಕೆ ಗಾಳಿ ಬಡೆಯಲಿಲ್ಲ? ಯಾಕೆ ಪ್ರವಾಹ ನಮ್ಮನ್ನು ಮುಳುಗಿಸಲಿಲ್ಲ? ಯಾಕೆ ಮಳೆ ನಮ್ಮನ್ನು ಅಟ್ಯಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ? ಯಾಕಂದ್ರೆ ಕ್ರಿಸ್ತನಾದ ಬಂಡೆ ನಮ್ಮೊಟ್ಟಿಗಿದ್ದಾನೆ. ಯೇಸು ಕ್ರಿಸ್ತನ ಬಂಡೆ ಆಗಿದ್ದಾನೆ, ಬಿರುಗಳನ್ನು ಅಡಗಿಸುವ ಬಂಡೆ, ಸಮುದ್ರವನ್ನು ಶಾಂತಪಡಿಸುವ ಬಂಡೆ. ಯಾವ ಬಿರುಗಾಳಿ ಬಂದ್ರೂ ಕೂಡ ದೇವರ ಪ್ರೆಸೆನ್ಸ್ ನಮ್ಮ ಲೈಫ್ ನಲ್ಲಿ ಇರುವಾಗ, ಇನ್ಫ್ಲುಯೆನ್ಸ್ ಆಫ್ ಹಿಸ್ ಪ್ರೆಸೆನ್ಸ್. ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರಸನ್ನತೆಯಲ್ಲಿ ಬೆಟ್ಟಗಳು ಮೇಣದಂತೆ ಕರಗಿ ಹೋಗ್ತದೆ. 97:5 ಕೀರ್ತನೆ ವಚನ ಹೇಳ್ತದೆ, ಮೌಂಟೇನ್ಸ್ ಮೆಲ್ಟ್ ಲೈಕ್ ವ್ಯಾಕ್ಸ್ ಎಟ್ ದ ಪ್ರೆಸೆನ್ಸ್ ಆಫ್ ಗಾಡ್. ಬೆಟ್ಟಗಳು ಮೇಣದಂತೆ ಕರಗಿ ಹೋಗ್ತದೆ. ನಿಮ್ಮ ಲೈಫ್ ನಲ್ಲಿ ಯಾವ ಪ್ರವಾಹ ಬಂದರೂ ಕೂಡ, ಗಾಳಿ ಬಂದರೂ ಕೂಡ, ಮಳೆ ಬಂದರೂ ಕೂಡ, ಜೊತೆಗೆ ಪ್ರೇಯರ್ ಮಾಡಿ, ದೇವರ ಪ್ರೆಸೆನ್ಸ್ ಇಳಿದು ಬರ್ತದೆ. ವರ್ಷಿಪ್ ಮಾಡಿ, ದೇವರ ಪ್ರೆಸೆನ್ಸ್ ಇಳಿದು ಬರ್ತದೆ. ಎಲ್ಲ ಬೆಟ್ಟಗಳು ಏನಾಗ್ತದೆ? ಕರಗಿ ಹೋಗ್ತದೆ. ಪ್ರಾಬ್ಲಮ್ಸ್, ನಿನ್ನ ಸ್ಟ್ರೆಸ್ ಹೋಗ್ತದೆ, ಪೀಸ್ ಸಿಗ್ತದೆ. ಐ ವಿಲ್ ಗಿವ್ ಯು ರೆಸ್ಟ್, ಐ ವಿಲ್ ಗಿವ್ ಯು ರೆಸ್ಟ್. ಇನ್ಫ್ಲುಯೆನ್ಸ್ ಆಫ್ ಹಿಸ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆ ಪ್ರಭಾವ. ಮೊದಲನೇದಾಗಿ ಬ್ಲೆಸ್ಸಿಂಗ್, ರೆಸ್ಟ್. ಐ ವಿಲ್ ಗಿವ್ ಯು ರೆಸ್ಟ್. ಮೈ ಪ್ರೆಸೆನ್ಸ್ ವಿಲ್ ಗೋ ವಿತ್ ಯು ಅಂಡ್ ಐ ವಿಲ್ ಗಿವ್ ಯು ರೆಸ್ಟ್. ಮೋಶೆ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನಾನು ಈ ಜನ ನಡೆಸಿಕೊಂಡು ಕಾನಾನ್ ದೇಶಕ್ಕೆ ಹೋಗ್ಬೇಕು, ಇಷ್ಟು ದೊಡ್ಡ ಜನರನ್ನು, ಆದ್ರೆ ನೀನು ನನಗೆ ಹೇಳಿಲ್ಲ ನನ್ನ ಜೊತೆಗೆ ಯಾರು ಬರ್ತಾರೆ ಎಂಬುದಾಗಿ. ಮೋಶೆ ಪ್ರಾರ್ಥನೆ ಮಾಡ್ತಿದ್ದಾನೆ. ಆಗ ದೇವರು ಉತ್ತರ ಕೊಡ್ತಿದ್ದಾನೆ, ನಾನೇ ನಿಮ್ಮ ಜೊತೆಗೆ ಬರ್ತೇನೆ, ನಾನೇ ನಿಮ್ಮ ಜೊತೆಗೆ ಬಂದು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಯಾಕಂದ್ರೆ ಪ್ರಯಾಣ ಕಷ್ಟಕರವಾಗಿದೆ. ಮೋಸೆಸ್ ವಾಸ್ ನ್ಯೂ ದಟ್. ಮೋಸೆಗೆ ತಿಳಿದಿದೆ, ವಿದೌಟ್ ಹಿಸ್ ಪ್ರೆಸೆನ್ಸ್ ಇನ್ ಮೈ ಲೈಫ್ ಜರ್ನಿ ಇಸ್ ವೆರಿ ಡಿಫಿಕಲ್ಟ್. ಪ್ರಯಾಣ ಬಹಳ ಕಷ್ಟಕರವಾಗಿದೆ. ಮರುಭೂಮಿಯ ಪ್ರಯಾಣ, 7 ಬಲಿಷ್ಠ ಜನಾಂಗ, 39 ಅರಸರನ್ನು ಫೇಸ್ ಮಾಡಿಕೊಂಡು, ಕೆಂಪು ಸಮುದ್ರ ಮುಂದೆ, ಜೆರಿಕೋ ವಾಳಿದೆ, ಯೋರ್ದನ್ ಒಳೆದೆ, ಅದನ್ನು ದಾಟಿ ನಾವು ಕಾನಾನ್ ದೇಶಕ್ಕೆ ಹೋಗ್ಬೇಕು. ಆದ್ರಿಂದ ನೀನು ನಮ್ಮ ಜೊತೆಗೆ ಬರಬೇಕು. ನೀನು ನಮ್ಮ ಜೊತೆಗೆ ಬರದಿದ್ರೆ ಒಂದು ಸ್ಟೆಪ್ ಕೂಡ ನಾವು ಮುಂದೆ ಹೋಗುದಿಲ್ಲ. ಐ ವಿಲ್ ನಾಟ್ ಟೇಕ್ ಎ ಸಿಂಗಲ್ ಸ್ಟೆಪ್. ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್ ವಿದೌಟ್ ಯುವರ್ ಪ್ರೆಸೆನ್ಸ್. ನೀನು ಹೋಗದಿದ್ರೆ ನಮಗೆ ಮರುಭೂಮಿ ಸಾಕು, ನೀನು ಬರದಿದ್ರೆ. ನಾವು ಕಾನಾನ್ ದೇಶಕ್ಕೆ ಹೋಗ್ಬೇಕಾದ್ರೆ ನೀನು ನಮ್ಮ ಜೊತೆಗೆ ಬೇಕು. ಆದ್ರಿಂದ ದೇವರು ಯೆಹೋವನ ಆಶೀರ್ವಾದ ಭಾಗ್ಯದಾಯಕವಾದದ್ದು. ಆಮೇಲೆ ಅದು ವ್ಯಸನವನ್ನು ಸೇರಿಸುವುದಿಲ್ಲ. ದೇವರ ಬ್ಲೆಸ್ಸಿಂಗ್. ದಾವೀದನ ಪ್ರಾರ್ಥನೆ, ನನ್ನ ಜೀವಮಾನವೆಲ್ಲ ಒಂದೇ ನನ್ನ ಆಶೆ, ಒಂದೇ ನನ್ನ ಬಯಕೆ, ನಿನ್ನ ಪ್ರಸನ್ನತೆಯನ್ನು ನಾನು ನೋಡಬೇಕು. ಅದಕ್ಕೆ ಅವನು ಹೇಳ್ತಿದ್ದಾನೆ, ನನಗಿಂತ ಧನ್ಯರು ಗುಬ್ಬಿ ಎಂಬುದಾಗಿ. ನಿನ್ನ ಮನೆಯಲ್ಲಿ ಗುಬ್ಬಿಗೆ ಮರಿ ಮಾಡುವ ಗೂಡು, ಪಾರಿವಾಳಕ್ಕೆ ಮನೆ ಸಿಕ್ಕಿತ್ತಲ್ಲ, ಅವರು ಧನ್ಯರು. ನಿನ್ನ ಮಂದಿರದಲ್ಲಿ, ನಾನು ಅರಸನು, ನಾನು ಬಂಗ್ಲೆಯಲ್ಲಿ ವಾಸಿಸ್ತೇನೆ, ಆದ್ರೆ ನನಕ್ಕಿಂತ ಶ್ರೇಷ್ಠರು ಯಾರೆಂದರೆ ಗುಬ್ಬಿ ಮತ್ತು ಪಾರಿವಾಳ ಹೇಳ್ತಾನೆ, ಅವರು ನಿನ್ನ ಮಂದಿರದಲ್ಲಿ ಗೂಡು ಕಟ್ಟಿದ್ದಾರೆ. ಗುಬ್ಬಿಯನ್ನು ಕಂಪೇರ್ ಮಾಡ್ತಾನೆ, ಅವರು ಧನ್ಯರು ದೇವರಿಗೆ. ಆದ್ದರಿಂದ ನನಗೆ ಅದು ಎಕ್ಸ್ಪೀರಿಯನ್ಸ್ ಬೇಕು. ನಾನು ನಿನ್ನ ಮಂದಿರದಲ್ಲಿ ವಾಸಿಸಬೇಕು, ನಾನು ನಿನ್ನ ಪ್ರಸನ್ನತೆ ನೋಡ್ಬೇಕು. ಡೇವಿಡ್ ದ ವರ್ಷಿಪರ್, ಆರಾಧಿಸುವಂತ ವ್ಯಕ್ತಿ ದಾವಿದ. ನಾನು ನೀನು ದೇವರನ್ನು ಆರಾಧಿಸುವಾಗ ನಮ್ಮ ಲೈಫ್ ನಲ್ಲಿ ನಾವು ದೇವರ ಪ್ರೆಸೆನ್ಸ್ ಅನ್ನು ಕ್ಯಾರಿ ಮಾಡ್ತೇವೆ ಹೋಗುವಂತ ಸ್ಥಳದಲ್ಲಿ. ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗದಲ್ಲಿ ಬರೋದೆಲ್ಲ ದಿನ್ನೆಗಳು, ಪರ್ವತಗಳು ಸಮ ಆಗ್ತದೆ. ಮಾರ್ಗವನ್ನು ದೇವರಿಗೆ ಓಪನ್ ಮಾಡ್ತಾನೆ. ದೇವರ ಪ್ರೆಸೆನ್ಸ್ ಅನ್ನು ಕ್ಯಾರಿ ಮಾಡುವಾಗ ಬೆಟ್ಟಗಳು ಏನಾಗ್ತದೆ ಅಂತೆ, ದೇವರ ಪುಡಿ ಆಗ್ತದೆ, ದಿನ್ನೆಗಳು ಸಮ ಆಗ್ತದೆ. ನಿನಗೆ ಅಸಾಧ್ಯ ಆಗ್ಬಹುದು, ಓ ನನ್ನ ಹೆಂಡತಿ ರಕ್ಷಣೆ ಹೊಂದಳ, ನನ್ನ ಗಂಡ ರಕ್ಷಣೆ ಹೊಂದಳ ಎಂಬುದಾಗಿ. ದೇವರಿಗೆಲ್ಲ ಸಾಧ್ಯ. ನಾನು ಹೇಳಿದೆ, ದಾನಿಯೇಲನನ್ನು ರಕ್ಷಿಸಲಿಕ್ಕೆ ಬ್ಯಾಬಿಲೋನಿ ಅರಸರಿಂದ ಸಾಧ್ಯವಾಗಲಿಲ್ಲ, ಸಿಂಹದ ಗವಿಯಲ್ಲಿ. ಆದರೆ ದೇವರವನನ್ನು ರಕ್ಷಿಸಿದ. ದೇವರಿಗೆ ಸಾಧ್ಯ. ವರ್ಷಿಪ್ ಮಾಡು. ಎರಡನೇದಾಗಿ ನೋಡ್ತೇವೆ, ಸೆಕೆಂಡ್ ಬ್ಲೆಸ್ಸಿಂಗ್, ದ ಬೆನಿಫಿಟ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್ ಇನ್ ಅವರ್ ಲೈಫ್. ಎರಡನೇ ಬೆನಿಫಿಟ್ ಅಂದ್ರೆ ಫಸ್ಟ್ ರೆಸ್ಟ್. ಎರಡನೇದಾಗಿ ನೋಡ್ತೇವೆ, ಗಾಡ್ಸ್ ಪ್ರೆಸೆನ್ಸ್ ವಿಲ್ ಎಕ್ಸಾಲ್ಟ್ ಯು. ದೇವರ ಪ್ರಸನ್ನತೆ ನಿನ್ನನ್ನು ಏನ್ ಮಾಡ್ತದೆ, ಮೇಲೆ ಕೆತ್ತುತ್ತದೆ. ದೇವರನ್ನ ಮೇಲೆ ಕೆತ್ತುತ್ತಾನೆ. ದೇವರ ಪ್ರೆಸೆನ್ಸ್ ನ ವ್ಯಾಲ್ಯೂನ್ನು ಅರಿತವರು, ಅದಕ್ಕೆ ಕ್ರಯ ಕಟ್ಟುವವರನ್ನು ದೇವರು ಲಿಫ್ಟ್ ಮಾಡ್ತಾನೆ. ದೇವರವ್ರನ್ನ ಏನ್ ಮಾಡ್ತಾನೆ,
ಎಕ್ಸಾಲ್ಟ್ ಮಾಡ್ತಾನೆ, ಎಲ್ಲರ ಮುಂದೆ ನಿನ್ನನ್ನು ಘನಪಡಿಸ್ತಾನೆ. ನಿನ್ಗೆ ಶೇಮ್ ಆಗ್ಲಿಕ್ಕೆ ದೇವರು ಬಿಡುದಿಲ್ಲ, ತಲೆ ತಗ್ಗಿಸ್ಲಿಕ್ಕೆ ದೇವರು ಬಿಡುದಿಲ್ಲ. ದಾವಿದ ಎಲ್ಲಿದ್ದ? ಅಡವಿಲಿದ್ದ ದಾವಿದ, ಕುರಿ ಕಾಯ್ತಿದ್ದ. ದೇವರು ಅಡವಿಂದ ಮೇಲಕ್ಕೆತ್ತಿ ಇಸ್ರೇಲರ ಕಿಂಗ್ ಆಗಿ ಅವನು ಅನಾಯಿಂಟ್ ಮಾಡಿದ. ಯಾಕೆ? ದಾವಿದನು ದೇವರನ್ನು ವರ್ಷಿಪ್ ಮಾಡ್ತಿದ್ದ, ದೇವರ ಪ್ರೆಸೆನ್ಸ್ ಅನ್ನು ಆಶೆ ಪಟ್ಟಂತ ಒಬ್ಬ ವ್ಯಕ್ತಿ. ಅದಕ್ಕೆ ದಾವಿದನನ್ನು ದೇವರು ಹೇಳ್ತಿದ್ದಾನೆ ಅಪೊಸ್ತಲರ 13:20 ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು. ಸಿಕ್ಕಿದ ಇಲ್ಲಿ ಅಡಗಿ ಕೂತ್ಕೊಂಡಿದ್ನ? ತಪ್ಪಿ ಹೋಗಿದ್ನ? ದೇವರು ಹೇಳ್ತಿದ್ದಾನೆ ಅಪೊಸ್ತಲರ 13:20 ಇಷಯನ ಮಗನಾದ ದಾವಿದನು ನನಗೆ ಸಿಕ್ಕಿದನು. ಅವನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ, ಅವನು ನನ್ನ ಹೃದಯದ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. 3 ಸಂಗತಿ ಸಿಕ್ಕಿದನು ಹೇಳ್ತಾನೆ. ಅದರ ಅರ್ಥ ದೇವರು ಹುಡುಕಿ ಆರಿಸಿಕೊಂಡ ವ್ಯಕ್ತಿ ದಾವಿದ. ನನ್ನನ್ನು ಆರಾಧನೆ ಮಾಡಿ, ನಿಮ್ಮನ್ನು ದೇವರು ಹುಡುಕಿ ಇವತ್ತು ಆರಿಸಿಕೊಂಡಿದ್ದಾನೆ. ಆಮೇಲೆ ನೀವು ಆತನನ್ನು ಆರಿಸಿಕೊಳ್ಳಿಲ್ಲ, ಆತ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದ ಇಷ್ಟು ಪ್ರಪಂಚದಲ್ಲಿ ಜನರಿರುವಾಗ ನಿನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ. ಆಮೇಲೆ ನನ್ನನ್ನು, ನಿಮ್ಮನ್ನು, ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ. ಆತನ್ನು ವರ್ಷಿಪ್ ಮಾಡೋದಕ್ಕಾಗಿ ಒಂದು ಜನಾಂಗವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸಿಕ್ಕಿದ ನೆಮ್ಮದಿಯಾಗಿ ದೇವರ ವಾಕ್ಯ ಹೇಳ್ತದೆ, ದಾವಿದನು ಸಿಕ್ಕಿದನು ನನ್ನನ್ನು ವರ್ಷಿಪ್ ಮಾಡಲಿಕ್ಕೆ. ದೇವರು ಹುಡುಕಿದ, ಯಾರ ಹೃದಯ ನನಗಾಗಿ ಬಯಸ್ತದೆ, ಯಾವ ಹೃದಯ ನನ್ನನ್ನು ಆರಾಧನೆ ಮಾಡಲಿಕ್ಕೆ ತವಕ ಪಡ್ತದೆ. ದೇವರು ಹುಡುಕಿದಾಗ ನೋಡ್ತೇವೆ ದಾವಿದ ದೇವರಿಗೆ ಸಿಕ್ಕಿದ. ಬಹಳವಾಗಿ ಹುಡುಕಿ ಆರಿಸಿಕೊಂಡಂತ ವ್ಯಕ್ತಿ ದಾವಿದನು. ನಾವು ಆರಿಸಲ್ಪಟ್ಟವರು. ಆಮೇಲೆ ನಮ್ಮನ್ನು ಹುಡುಕಿ ಆತನ ಲೋಕಕ್ಕೆ ಬಂದ, ಆರಿಸಿಕೊಂಡ. ಕತ್ತಲಲ್ಲಿದ್ದೆವು, ಬೆಳಕು ಕೊಟ್ಟ. ಗಣನೆಗೆ ಬಾರದವರು ನಮ್ಮನ್ನು ಆತನು ಮಾನ ಮಹಿಮೆಯನ್ನು ಕೊಟ್ಟ. ನಮ್ಮನ್ನು ಪ್ರೀತಿ ಕೃಪೆ ಕಿರೀಟ ನಮ್ಮ ತಲೆಯನ್ನು ಶೃಂಗರಿಸಿದ, ಅವಮಾನವನ್ನು ತೆಗೆದುಹಾಕಿದ. ದಾವಿದ ಸಿಕ್ಕಿದ. ಇದು ದೇವರು ಕೊಟ್ಟಂತ ಸಾಕ್ಷಿ ದಾವಿದನ ವಿಷಯದಲ್ಲಿ. ಯಾರು ಕೊಟ್ಟ ಸಾಕ್ಷಿ? ದೇವರು ಸ್ವತಃ ಕೊಟ್ಟ ಸಾಕ್ಷಿ. ದಾವಿದ ಸಿಕ್ಕಿದ ಎಂಬುದಾಗಿ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ. ಅದರರ್ಥ ದೇವರು ದಾವಿದನ ಮೇಲೆ ಬಹಳ ನಂಬಿಕೆ ಇಟ್ಟ. ದೇವರು ದಾವಿದನ ಮೇಲೆ ಬಹಳ ನಂಬಿಕೆ ಇಟ್ಟ. ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ, ನಾವು ಆತನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ಆಮೇಲೆ ಅದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ಅದಕ್ಕೋಸ್ಕರ ನೋಡಿ, ದಾವಿದ ಮನೆಯಿಂದ ತಿರಸ್ಕರಿಸಲ್ಪಟ್ಟವನು, ರಿಜೆಕ್ಟೆಡ್, ಅಣ್ಣ ತಮ್ಮಂದಿರಿಂದ ತಿರಸ್ಕರಿಸಲ್ಪಟ್ಟವನು. ಒಂದು ದಿವಸ ಸಮಯಲ ಪ್ರವಾದಿ ಮನೆಗೆ ಹೋಗ್ತಿದ್ದಾನೆ. ಅವನ ಮಗನಲ್ಲಿ ಒಬ್ಬನನ್ನು ಅರಸನಾಗಿ ಅಭಿಷೇಕ ಮಾಡೋದಕ್ಕೋಸ್ಕರ ತಂದೆಲ್ಲರನ್ನು ಕರೆಸ್ತಾನೆ. ದಾವಿದನೊಬ್ಬನನ್ನು ಬಿಟ್ಟು ಎಲ್ಲರೂ ಬರ್ತಿದ್ದಾನೆ, ಒಬ್ಬನನ್ನು ಬಿಟ್ಟು. ಯಾಕಂದ್ರೆ ಅವನು ಯಾರು? ದಾವಿದ ಕುರಿ ಕಾಯಲಿಕ್ಕೆ ಮಾತ್ರ ಫಿಟ್. ಅವನು ಅಡವಿಲಿ ಇರುವುದಕ್ಕೆ, ಇಂಥ ಕೆಲಸಕ್ಕೆಲ್ಲ ಅವನು ಫಿಟ್ ಅಲ್ಲ, ಕಿಂಗ್ ಆಗುವುದಕ್ಕೆ. ಅಣ್ಣ ತಮ್ಮಂದಿರವನನ್ನು ಗದರಿಸಿದ್ರು, ನೀನ್ ಯಾಕೆ ಇಲ್ಲಿ ಬಂದಿದಿ? ತಮಾಷೆ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ಯಾ? ಹೋಗು ನೀನು, ಕುರಿನು ಕಾಯಿಸು. ನೋಡಿ, ಎಲ್ಲರಿಂದ, ತಂದೆಯಿಂದ, ಸಹೋದರಿಂದ, ಸೊಸೈಟಿಯಲ್ಲಿ ತಿರಸ್ಕರಿಸಲ್ಪಟ್ಟೊಬ್ಬ ವ್ಯಕ್ತಿ ದಾವಿದ, ಅಡವಿಲಿದ್ದಂತ ವ್ಯಕ್ತಿ. ಅವನನ್ನೇ ದೇವರು ಆರಿಸಿಕೊಂಡ. ಮತ್ತೆ ದೇವರು ಅವನ ಮೇಲೆ ನಂಬಿಕೆ ಇಟ್ಟ. ದಾವಿದನು ನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ಯಾಕೆ? ಎರಡನೇದಾಗಿ ದೇವರು ಹೇಳ್ತಾನೆ, ದಾವಿದನು ಸಿಕ್ಕಿದನು, ಅವನನ್ನ ಹೃದಯಕ್ಕೆ ಒಪ್ಪುವಂತ ಮನುಷ್ಯ. ನಿರೀಕ್ಷೆ, ದೇವರಿಗೆ ನಿರೀಕ್ಷೆ ಇದೆ ದಾವಿದನ ವಿಷಯದಲ್ಲಿ. ನಂಬಿಕೆ ಮಾತ್ರ ಅಲ್ಲ, ನಿರೀಕ್ಷೆ ಕೂಡ ಉಂಟು ದೇವರಿಗೆ. ನಮ್ಮ ಜೀವಿತದಲ್ಲಿ ಕೂಡ ದೇವರಿಗೊಂದು ನಿರೀಕ್ಷೆ ಇದೆ. ನನ್ನ ಮಕ್ಕಳು ನನ್ನನ್ನು ಮಹಿಮೆ ಪಡಿಸ್ತಾರೆ, ನನಗೆ ಸಾಕ್ಷಿಯಾಗಿ ಫೇತ್ಫುಲ್ ಆಗಿ ನಿಲ್ತಾರೆ, ನನ್ನ ನಾಮಕ್ಕೆ ಕಳಂಕ ತರುವುದಿಲ್ಲ, ಅವಮಾನ ತರುವುದಿಲ್ಲ. ಎಲ್ಲಿ ಹೋದ್ರೂ ಕೂಡ ಅವರು ನನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ಮಹಿಮೆ ಪಡಿಸ್ತಾರೆ, ನನ್ನನ್ನು ಘನಪಡಿಸ್ತಾರೆ ಎಂಬಂತ ನಂಬಿಕೆ, ನಿರೀಕ್ಷೆ. ದಾವಿದನ ಬಗ್ಗೆ ದೇವರು ಹೇಳ್ತಾನೆ, ಅವನು ನನ್ನ ಹೃದಯದ ಇಷ್ಟಾರ್ಥ ನೆರವೇರಿಸ್ತಾನೆ. ಯಾರ ಹೃದಯದ ಆಶೆಯನ್ನು? ನನ್ನ ಹೃದಯದ ಆಶೆಯನ್ನು ಅವನು ನೆರವೇರಿಸ್ತಾನೆ. ನನಗೆ ಸಿಕ್ಕಿದನು, ಬಹಳ ಹುಡುಕಿ ಸಿಕ್ಕಿದನು. ಅದರಿಂದ ಪ್ರಿಯರೇ, ಡೇವಿಡ್ ದ ವರ್ಷಿಪ್ಪರ್. ವರ್ಷಿಪ್ ಮಾಡೋಣ. ಲೈಫ್ ಸ್ಟೈಲ್ ನಮ್ದು ವರ್ಷಿಪ್ ಆಗಲಿ. ಬರೀ ಸಂಡೆ ಅಲ್ಲ,
ಸಂಡೆ 2 ತಾಸಲ್ಲ, ಎವ್ರಿ ಡೇ. ದಾವೀದ ಹೇಳ್ತಾನೆ, ನನ್ನ ಜೀವಮಾನವೆಲ್ಲ, ನನ್ನ ಜೀವಮಾನವೆಲ್ಲ. ಎಷ್ಟು ಕೀರ್ತನೆ ಬರೆದ ದಾವೀದ? 73 ಕೀರ್ತನೆ. 150ರಲ್ಲಿ 73 ಕೀರ್ತನೆನು ದಾವೀದ ಬರೆದ. 73 ಕೀರ್ತನೆ. ಎಂತ ಅದ್ಭುತವಾದ ಕೀರ್ತನೆ! 23ನೇ ಕೀರ್ತನೆ ಬಹಳ ಶ್ರೇಷ್ಠವಾದ ಕೀರ್ತನೆ. ನನಗೆ ಕುರುಬನು, ನಾನು ಕೊರತೆ ಪಡೋದಿಲ್ಲ, ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸ್ತದೆ. ಕೀರ್ತನೆ 139 ಬರೆದ, ನನ್ನೆಂತ ಅದ್ಭುತವಾದ ದೇವರ ಸೃಷ್ಟಿ, ನನ್ನ ಹೇಗೆ ದೇವರು ಉಂಟು ಮಾಡಿದ್ದಾನೆ, ಎಂತ ನನಗೆ ಮಹಿಮೆಯನ್ನು ದೇವರು ಕೊಟ್ಟಿದ್ದಾನೆ, ನಾನು ಎಂತ ಅದ್ಭುತವಾದ ಸೃಷ್ಟಿ ಎಂಬುದಾಗಿ ಕೀರ್ತನೆ 139. ಕೀರ್ತನೆ 51 ಬರೆದ, ಅಯ್ಯೋ ನಾನು ಎಂತ ತಪ್ಪು ಕೆಲಸ ಮಾಡಿದೆ, ನಾನು ಪಾಪಿ, ಕರುಣೆ ತೋರಿಸು. ರಿಪೆಂಟೆನ್ಸ್ ಬಗ್ಗೆ ಬರೀತಾನೆ ಅವನು. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವನು, ರಿಜೆಕ್ಟೆಡ್, ತಂದೆಯಿಂದ, ಸ್ವಂತ ಸಹೋದರರಿಂದ. ಆದರೆ ಒಂದು ಸತ್ಯವನ್ನು ಕಳೆದುಕೊಂಡ, ದೇವರೊಟ್ಟಿಗೆ ನಿಕಟವಾದ ಸಂಪರ್ಕ ಹೊಂದಿದಂತ ವ್ಯಕ್ತಿ ದಾವೀದ. ದೇವರೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದಿದಂತ ವ್ಯಕ್ತಿ, ಸದಾಕಾಲ ದೇವರನ್ನು ವರ್ಷಿಪ್. ಆರಾಧನೆ ಅನ್ಯೋನ್ಯತೆಗೆ ಮೂಲ, ಆರಾಧನೆ ಸಂತೋಷಕ್ಕೆ ಮೂಲ, ಆರಾಧನೆ ದೇವರ ಪ್ರಸನ್ನತೆಯನ್ನು ಅನುಭವಿಸಲಿಕ್ಕೆ ಮೂಲ ಎಂಬುದಾಗಿ ದೇವರೊಂದಿಗೆ ದೇವರಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಆರಾಧನೆ, ದೇವರ ಪ್ರಸನ್ನತೆ ಇಲ್ಲದೆ ನಾನು ಸಂತೋಷ ಪಡಲಿಕ್ಕೆ ಸಾಧ್ಯವಿಲ್ಲ, ನಾನು ಸುಖವಾಗಿರ್ಲಿಕ್ಕೂ ಸಾಧ್ಯವಿಲ್ಲ ಎಂಬಂತ ಸತ್ಯವನ್ನು ಅರಿದಂತ ದಾವೀದ ಹೇಳ್ತಿದ್ದಾನೆ, ನನ್ನ ಜೀವಮಾನವೆಲ್ಲ ಶ್ಯೂರ್ಲಿ ಗುಡ್ನೆಸ್ ಅಂಡ್ ಮರ್ಸಿ ಶಾಲ್ ಫಾಲೋ ಮೀ ಆಲ್ ದ ಡೇಸ್ ಆಫ್ ಮೈ ಲೈಫ್ ಅಂಡ್ ಐ ವಿಲ್ ಡ್ವೆಲ್ ಇನ್ ದ ಹೌಸ್ ಆಫ್ ದ ಲಾರ್ಡ್ ಫಾರ್ ಎವರ್. ನನ್ನ ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸ್ತದೆ, ನಾನು ಸದಾ ಕಾಲವು ಯೆಹೋವನ ಮಂದಿರದಲ್ಲಿ ನಾನು ವಾಸಿಸ್ತೇನೆ. ಎಂತ ಅದ್ಭುತ ಕೀರ್ತನೆ! ಆಲೋಚನೆ ಮಾಡಿ. ದೇವರ ಪ್ರೆಸೆನ್ಸ್ ನಿಮ್ಮನ್ನು ಮೇಲೆ ಕೆತ್ತದೆ. ಆಮೇಲೆ ನಿಮ್ಗೆ ಎಲ್ಲಿ ಶೇಮ್ ಆಗಿದೆ, ಎಲ್ಲಿ ನಿಮ್ಗೆ ಅವಮಾನ ಆಗಿದೆ, ಎಲ್ಲಿ ನೀವು ತಗ್ಗಿಸಲ್ಪಟ್ಟಿದ್ದೀರಿ, ಅಲ್ಲಿಯೇ ದೇವರು ನಿಮ್ಮನ್ನು ಲಿಫ್ಟ್ ಮಾಡ್ತಾನೆ. ಆಮೇಲೆ ದಾವೀದನನ್ನು ಅಡವಿಂದ ದೇವರೇನ್ ಮಾಡಿದ? ಲಿಫ್ಟ್ ಮಾಡಿದ. ದೇವರ ಪ್ರೆಸೆನ್ಸ್. ದಾವೀದನ ಲೈಫ್ ನೋಡಿ, ಹಂಬಲ್ ಬಿಗಿನಿಂಗ್, ದೀನತೆಯ ಪ್ರಾರಂಭ. ದೇವರ ವಿಷಯಕ್ಕೆ ಬರುವಾಗ ಬಹಳ ದೀನತೆಯಿಂದ ಆರಂಭ ಮಾಡಿದ ದಾವೀದನು. ಹಂಬಲ್ ಬಿಗಿನಿಂಗ್. ದೇವರೇ, ನನ್ನ ಸನ್ನಿಧಿಯಲ್ಲಿ ನಾನು ಒಪ್ಪಿಸಿಕೊಡ್ತೇನೆ, ನಿನ್ನ ಪ್ರೇಮಾನುಭವವು ನನ್ನ ಜೀವಕ್ಕಿಂತ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಸ್ತುತಿಸ್ತದೆ, ನನ್ನ ಬಾಯಿ ನಿನ್ನನ್ನು ವರ್ಷಿಪ್ ಮಾಡ್ತದೆ. ಅದಕ್ಕೆ ದಾವೀದ ಕೀರ್ತನೆ ಮೊದಲು ಹೇಳ್ತದೆ, ದೇವರೇ ನನ್ನ ಬಾಯನ್ನು ಓಪನ್ ಮಾಡು, ನಿನಗೆ ಸ್ತೋತ್ರ ಸಲ್ಲಿಸ್ಲಿಕ್ಕೆ, ನಿನಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ. ಎಷ್ಟು ದೇವರ ಪ್ರೆಸೆನ್ಸ್ ಅನ್ನು ಅವನು ಆಶೆ ಪಟ್ಟ. ಹೇಗೆ ಕಂಪೇರ್ ಮಾಡ್ತಾನೆ? 1000 ಚಿನ್ನ ಬೆಳ್ಳಿ ರತ್ನಕ್ಕಿಂತಲೂ ನಿನ್ನ ವಾಕ್ಯ ಶ್ರೇಷ್ಠವಾದದ್ದು, ಜೇನಿಗಿಂತ ಮಧುರವಾದದ್ದು. ಕೀರ್ತನೆ 1, ದೇವರ ಪ್ರೆಸೆನ್ಸ್. ಈ ಧರ್ಮಶಾಸ್ತ್ರದಲ್ಲಿ ಅತ್ಯಾನಂದ ಪಡುವನು ಅವನೆಷ್ಟು ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರಕ್ಕೆ ಸಮನು. ತಕ್ಕ ಸಮಯದಲ್ಲಿ ಆ ಮರವೇನದೆ ಫಲ ಕೊಡ್ತದೆ, ಅದರ ಎಲೆ ಬಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೇವರ ಪ್ರೆಸೆನ್ಸ್ ನಿನ್ನ ಫಲ ಕೊಡುವಂತೆ ಮಾಡ್ತದೆ, ನಿನ್ನ ಮರ ಬೆಳೆಯುವಂತೆ ಮಾಡ್ತದೆ, ಮೊಗ್ಗು ಬರ್ತದೆ, ಅರಳ್ತದೆ, ಹೂ ಆಗ್ತದೆ, ಫಲ ಕೊಡುವಂತೆ ಮಾಡ್ತದೆ. ನೋಡಿ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಮೋಶೆಗೆ ಆಜ್ಞಾಪಿಸ್ತಾನೆ, ಎಲ್ಲ ಕುಲದಿಂದ ಒಂದೊಂದು ಕೋಲು ಹಿಡಿದುಕೊಂಡು ನೀನು ದೇವರ ಗುಡಾರದಲ್ಲಿ ಇಡಬೇಕೆಂಬುದಾಗಿ. ಎಲ್ಲ ಕುಲಕ್ಕೆ ಅದ್ರಲ್ಲಿ ಹೆಸರು ಬರಿಬೇಕು. ದೇವ ದರ್ಶನದ ಗುಡಾರದಲ್ಲಿ ಒಣಗಿದ ಕೋಲು ಇಡ್ತಾನೆ ಮೋಶೆ. ಬೆಳಿಗ್ಗೆ ನೋಡ್ಬೇಕಾದ್ರೆ ಲೇವಿ ಕುಲದ ಕೋಲು, ಆರೋನನ ಹೆಸರಿದ್ದಂತ ಕೋಲು ಏನಾಗ್ತದೆ? ಚಿಗುರಿದೆ, ಅರಳಿದೆ, ಹೂ ಬಿಟ್ಟಿದೆ, ಬಾದಾಮಿ ಹಣ್ಣನ್ನು ಕೊಟ್ಟಿತ್ತು. ಇವತ್ತು ನಿನ್ನ ಲೈಫ್ನಲ್ಲಿ ನಿನಗೆ ಬರಿದಾದ ಫೀಲ್ ಆಗ್ತದ? ಅಯ್ಯೋ, ನನ್ನ ಲೈಫ್ ಡ್ರ್ಯಾಗ್ ಆಗಿದೆ, ದೇವರೊಟ್ಟಿಗೆ ನನಗೆ ಸಂಬಂಧ ಇಲ್ಲ, ಪ್ರೇಯರ್ ಮಾಡ್ಲಿಕ್ಕೆ ಆಗೋದಿಲ್ಲ, ವರ್ಷಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ, ದೇವರ ವಾಕ್ಯದಲ್ಲಿ ಸಮಯ ಕಳೆದಕ್ಕೆ ಆಗೋದಿಲ್ಲ, ನನ್ನ ಪ್ರೋಗ್ರೆಸ್ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ, ನನ್ನ ಕೈ ಹಾಕಿದ ಕೆಲಸ ಸಫಲ ಆಗೋದಿಲ್ಲ, ಏನೋ ತಡೆ ಬರ್ತದೆ, ಪ್ರಾಬ್ಲಮ್ಸ್ ಇದೆ, ನನ್ನ ಕನಸು ನನಸಾಗೋದಿಲ್ಲ, ನನ್ನ ಡ್ರೀಮ್ ಫುಲ್ಫಿಲ್ ಆಗೋದಿಲ್ಲ. ದೇವರ ಪ್ರೆಸೆನ್ಸ್ ಅದಕ್ಕೆ ಲೈಫ್ ಕೊಡ್ತದೆ. ಒಣಗಿದ ಕೋಳಿಗೆ ಜೀವ ಕೊಟ್ಟಂತ ದೇವರು, ಒಣಗಿದ ಎಲುಬುಗಳಿಗೆ ಲೈಫ್ ಕೊಟ್ಟಂತ ದೇವರು ನಿನ್ನ ಲೈಫನ್ನು ಸುಂದರವಾಗಿ ಮಾರ್ಪಡಿಸ್ತಾನೆ. ದೇವರ ಪ್ರೆಸೆನ್ಸ್ ನಲ್ಲಿ ನಿನ್ನ ಲೈಫ್ ಅನ್ನು ಚಿಗುರುತ್ತದೆ. ಆಮೇಲೆ ಪರಿಮಳ ಕೊಡ್ತದೆ, ಹೂ ಕೊಡ್ತದೆ, ಅರಳ್ತದೆ, ಬಾದಾಮಿ ಹಣ್ಣನ್ನು ಕೊಡ್ತದೆ. ನೀನು ಫ್ರೂಟ್ಫುಲ್ ಆಗ್ಬೇಕೆಂಬುದಾಗಿ ದೇವರು ಬಯಸ್ತಾನೆ, ದೇವರು ಇಷ್ಟಪಡ್ತಾನೆ, ನೀನು ಸುಖವಾಗಿರ್ಬೇಕು. ದಾವೀದನ ಲೈಫನ್ನು
ನೋಡಿಕೊಳ್ಳಿ, ಹಂಬಲ್ ಬಿಗಿನಿಂಗ್. ಏನ್ ಹೇಳಿದ್ರು ಕೂಡ ಅವನು ದೇವರಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟ. ದೇವರ ಪ್ರೆಸೆನ್ಸ್ ಅನ್ನು ಆಸೆ ಪಟ್ಟ. ದೇವರೇ, ನನಗೆ ಫಸ್ಟ್ ನೀನ್ ಬೇಕು, ನಿನ್ನ ಪ್ರೆಸೆನ್ಸ್ ನನಗೆ ಬೇಕು. ಏನೇ ನೀವು ಮಾಡುವಾಗ, ಯಾವುದನ್ನೇ ಮಾಡುವಾಗ ಫಸ್ಟ್ ಸ್ಟೆಪ್ ದೇವರ ಸನ್ನಿಧಿಗೆ ಹೋಗಿ ದೇವರ ಹತ್ರ ಆಲೋಚನೆ ಕೇಳಿ. ಆತನ ಆಲೋಚನೆ ಪರ್ಫೆಕ್ಟ್. ಆಮೇಲೆ ಆತನು ಕೊಡುವಂತ ಸಲಹೆ ಪರ್ಫೆಕ್ಟ್ ಆಗಿರ್ತದೆ. ಆತನು ಕೊಡುವಂತ ಆಲೋಚನೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಜ್ಞಾನೋಕ್ತಿ 3, ನಿನ್ನ ಎಲ್ಲ ನಡವಳಿಕೆ ಆತನ ಚಿತ್ತಕ್ಕೆ ನೀನು ವಿಧಿನ ದೇವರ ಪ್ರೆಸೆನ್ಸ್ ಹೋಗಿ ಕೇಳಿ, ಸ್ವಾಮಿ ಮಾಡ್ಬೇಕಾ, ಏನ್ ಮಾಡ್ಬೇಕು, ಏನ್ ಮಾಡೋದು ಬೇಡ. ಗಾಳಿ ಬರ್ಬೋದು, ಮಳೆ ಬರ್ಬೋದು, ಪ್ರವಾಹ ಬರ್ಬೋದು, ನೀನು ಮುಳುಗಿ ಹೋಗೋದಿಲ್ಲ, ನೀನು ಬಿದ್ದು ಹೋಗೋದಿಲ್ಲ. ದೇವರು ನಿನ್ನನ್ನಿದ್ದಾನೆ ಮೇಲೆ ಕೆತ್ತಲಿಕ್ಕೆ. ಆಮೇಲೆ ಬಿರುಗಳನ್ನು ಶಾಂತಪಡಿಸ್ಲಿಕ್ಕೆ ಯೇಸು ಇದ್ದಾನೆ ನಿನ್ನ ದೋಣಿಯಲ್ಲಿ, ನಿನ್ನ ಮನೆಯಲ್ಲಿ. ವರ್ಷಿಪ್ ಮಾಡಿ. ಹಂಬಲ್ ಬಿಗಿನಿಂಗ್, ಹೈಲಿ ಎಕ್ಸಾಲ್ಟೆಡ್. ದಾವೀದನು ಏನ್ ಮಾಡಿದ ನಂತರ ನೋಡ್ತೇವೆ, ಮೇಲೆ ಕೆತ್ತಿದ್ದ ದೇವರು. ಅದಕ್ಕೆ ಅವನು ಹೇಳ್ತಾನೆ, ಆತನು ದರಿದ್ರನನ್ನು ಬಡವನನ್ನು ತಿಪ್ಪೆಯಿಂದ ಮೇಲೆ ಕೆತ್ತಿ ಪ್ರಭುಗಳ ಸಂಗಡವನ್ನು ಏನ್ ಮಾಡ್ತಾನೆ, ಕೂಡಿಸಿದ್ದಾನೆ. ದೇವರನ್ನ ಮೇಲೆ ಕೆತ್ತುತ್ತಾನೆ. ನಿಮ್ಮ ಮಕ್ಕಳನ್ನ ದೇವರು ಮೇಲೆ ಕೆತ್ತುತ್ತಾನೆ. ದೇವರು ನಿಮ್ಮ ಮಕ್ಕಳನ್ನು ಮೇಲೆ ಕೆತ್ತುತ್ತಾನೆ. ದೇವರ ಮಕ್ಕಳಿಗೆ ಟೇಸ್ಟ್ ಕೊಡಿ. ದೇವರ ಪ್ರೆಸೆನ್ಸ್ ಏನೆಂಬುದಾಗಿ ರುಚಿಸ್ಲಿ, ನೋಡ್ಲಿ. ಒಳ್ಳೆ ಐಸ್ ಕ್ರೀಮ್ ತರ್ತಿರಲ್ಲ, ಕೇಕ್ ತಂದು ಕೊಡ್ತಿರಲ್ಲ, ಮಕ್ಕಳಿಗೆ ಆಸೆ ಉಂಟು ಎಂಬುದಾಗಿ ಒಳ್ಳೆ ಟೇಸ್ಟ್. ಮಕ್ಕಳಿಗೆ ಹೇಳ್ತಿರಲ್ಲ, ಅವನಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅಂತೇಳಿ. ದೇವರ ಪ್ರೆಸೆನ್ಸ್ ಸ್ವಲ್ಪ ಟೇಸ್ಟ್ ಕೊಡಿ. ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ. ಮನೆಯಲ್ಲಿ ವರ್ಷಿಪ್ ಮಾಡಿ, ಕೂತ್ಕೊಳ್ಳಿಸಿ ವರ್ಷಿಪ್ಗೆ. ದೇವರು ಮಕ್ಕಳ ಪ್ರೆಸೆನ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಲಿ. ಟೇಸ್ಟ್ ಅಂಡ್ ಸೀ ದಟ್ ದ ಲಾರ್ಡ್ ಈಸ್ ಗುಡ್. ಆಮೇಲೆ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ದೇವರು ಒಳ್ಳೆಯವನಾಗಿನ. ಗಾಡ್ ಈಸ್ ಅ ಗುಡ್ ಗಾಡ್, ಈಸ್ ಅ ಲವಿಂಗ್ ಫಾದರ್. ಆತನು ಪ್ರೀತಿಸುವ ತಂದೆ ಆಗಿದ್ದಾನೆ. ಆತನು ಒಳ್ಳೆಯವನಾಗಿದ್ದಾನೆ. ಆತನು ಒಳ್ಳೆದನ್ನೇ ಕೊಡ್ತಾನೆ. ದೇವರ ಪ್ರೆಸೆನ್ಸ್, ಐ ವಿಲ್ ಗಿವ್ ಯು ರೆಸ್ಟ್. ಗಾಡ್ ವಿಲ್ ಗಿವ್ ಯು ರೆಸ್ಟ್. ನಂಬರ್ 1 ಬ್ಲೆಸ್ಸಿಂಗ್. ಸೆಕೆಂಡ್ ಬ್ಲೆಸ್ಸಿಂಗ್, ದೇವರು ನಿನ್ನನ್ನು ಎಕ್ಸಾಲ್ಟ್ ಮಾಡ್ತಾನೆ, ಮೇಲೆ ಕೆತ್ತುತ್ತಾನೆ. ನೋ ಪ್ರಾಬ್ಲಮ್. ಏನೇ ಸಿಚುವೇಶನ್ ಆಗಲಿ, ನಿನ್ನ ಕೋಲು ಚಿಗುರುತ್ತದೆ, ನಿನ್ನ ಕೋಳು ಪರಿಮಳ ಕೊಡ್ತದೆ, ಸುವಾಸನೆಯನ್ನು ಕೊಡ್ತದೆ, ನಿನ್ನ ಹೂ ಅರಳ್ತದೆ, ನಿನ್ನ ಮೊಗ್ಗೆ ಅರಳ್ತದೆ, ಬಾದಾಮಿ ಹಣ್ಣನ್ನು ಕೊಡ್ತದೆ. ದೇವರನ್ನು ವರ್ಷಿಪ್ ಮಾಡು. ನೋಡಿ, ದಾವೀದನ ದೇವರ ಹಂಬಲ್ ಬಿಗಿನಿಂಗ್, ಹೈಲಿ ಎಕ್ಸಾಲ್ಟೆಡ್. ದೇವರವನು ನೋಡಿ, ಎಲ್ಲರ ಮುಂದೆ ದೇವರವನ್ನು ಘನಪಡಿಸಿದ, ಮೇಲೆ ಕೆತ್ತಿದ್ದ ದೇವರವನನ್ನು. ಅವನು 40 years ಸುಳ್ಳು ಮಾಡಿದ. ಸಮಾಧಾನ, ಎಷ್ಟು ಹೋರಾಟ ಇದ್ರೂ ಕೂಡ ನೋಡ್ತೇವೆ ಅವನಿಗೆ ವಿರುದ್ಧವಾಗಿ. ಸೌಲನೊಟ್ಟಿಗೆ 20 ವರ್ಷ ನೋಡಿ, ದಾವೀದನನ್ನು ದೇವರು ಅನಾಯಿಂಟ್ ಮಾಡಿದ ಕಿಂಗ್ ಆಗಿ ಅನಾಯಿಂಟ್ ಮಾಡಿದ ತಕ್ಷಣ ದಾವೀದ ಕಿಂಗ್ ಆಗಲಿಲ್ಲ. ಲಿಸನ್ ಟು ಮಿ ವೆರಿ ಕೇರ್ಫುಲ್. 20 years ಸೇವೆ ಮಾಡಿದ ಸೌಲನ. ಚಾಲೆಂಜ್ ಎಲ್ಲ ಪಾಳೆ ಹಾಕಿದ್ರು, ಎಲ್ಲ ನೋಡಿದ್ರು. 20 years ತಾಳ್ಮೆ ಬೇಕು. ಏನ್ ಬೇಕು? ಪೇಷನ್ಸ್. ನನಗೆ ಕೆಲವು ಮನಸ್ಸಿದೆ, ವರ್ಷಿಪ್ ಹೇಳುವಾಗ, ಯಾವುದಾಗ್ಲಿ ಒಂದು ಸೇವೆ ಹೇಳುವಾಗ ಅದಕ್ಕೆ ಕ್ರಯ ಕಟ್ಟಬೇಕು. ಅದು ತುಂಬ ಬೆಳೆಯುಳ್ಳದು, ಸುಮ್ಮನೆಲ್ಲ. ದೇವರ ಪ್ರೆಸೆನ್ಸ್ ನಲ್ಲಿ ಇರುವಂಥದ್ದು, ವರ್ಷಿಪ್ ಮಾಡುವಂಥದ್ದು, ದೇವರ ಸೇವೆ ಕ್ವೈರ್ ಮಾಡೋದಕ್ಕೆ ಕ್ರಯ ಕಟ್ಟಬೇಕು, ತುಂಬ ಬೆಳೆಯುಳ್ಳದು. ದಾವೀದ ಕ್ರಯ ಕಟ್ಟಿದ, ಪ್ರೈಸ್ ಪೇ ಮಾಡಿದ, ಎಷ್ಟೋ ಕೀರ್ತನೆಗಳನ್ನು ಬರೆದ ಆತನು. ತಗ್ಗು ಏರಿಳಿತನ್ನು ನೋಡಿದ, ಅವಮಾನ ನಿಂದೆನನ್ನು ಕೇಳಿದ. ಆದ್ರೆ ಒಂದೇ ಸಂಗತಿ ಹೇಳ್ತೇನೆ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇವರು ಒಳ್ಳೆಯವನು. ಇವೆಲ್ಲಗಳ ಮಧ್ಯದಲ್ಲಿ ಆತನು ವರ್ಷಿಪ್ ಮಾಡಿದ ದೇವರನ್ನು. ಅಂತ ದಾವೀದನ್ನು ದೇವನೇನ್ ಮಾಡಿದ? ಸಮುವೇಲನನ್ನು ಕಳಿಸಿದ. ಸಮುವೇಲ ನೋಡಿದ, ಒಳ್ಳೆ ಇದ್ದಾನೆ, ಒಳ್ಳೆ ಪ್ಲೇ ಮಾಡ್ತಾನೆ, ನಂಗೆ ಬೇಡ, ನೋ ನೋ ನೋ. ಒಳ್ಳೆ ಮ್ಯೂಸಿಷಿಯನ್, ನೋ. ಒಳ್ಳೆ ಸಿಂಗ್ ಮಾಡ್ತಾನೆ, ನೋ. ಅಲ್ಲ, ದೇವ್ರು ಕೊಟ್ಟ ಟ್ಯಾಲೆಂಟ್ ನಾವು ನೋಡ್ತೇವೆ. ಎಲ್ಲ ಮಾಡಿಕೊಂಡು ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು. ಜಸ್ಟ್ ದಾವೀದ ಬಂದ, ಎಸ್, ನಾನು ಇವನನ್ನು ನಿಲೆಕ್ಟ್ ಮಾಡಿದ್ದೇನೆ, ನಾನು ಇವನನ್ನು ಸೆಲೆಕ್ಟ್ ಮಾಡಿದ್ದೇನೆ, ಹುಡುಕಿ ಸಿಕ್ಕಿದೀವ ನನಗೆ. ಯಾಕೆ? ಅವನ್ ನನ್ನ ಪ್ರೆಸೆನ್ಸ್ ಅನ್ನು ಅವನೇನ್ ಮಾಡಿದ? ಆಶೆ ಪಟ್ಟ. ಎಲ್ಲಕ್ಕಿಂತ ಆ ಪ್ರೆಸೆನ್ಸ್ ನಲ್ಲಿ ದೇವರು ಅವನನ್ನು ಏನ್ ಮಾಡಿದ ಅಂತ ಹೇಳಿದ್ರೆ,
ಅವನು ಗ್ರೇಟ್ಲಿ ಯೂಸ್ಡ್. ದೇವರನ್ನು ಉಪಯೋಗಿಸ್ಬೇಡ. ಹಂಬಲ್ ಬಿಗಿನಿಂಗ್, ಹೈಲಿ ಎಕ್ಸಾಲ್ಟೆಡ್, ಗ್ರೇಟ್ಲಿ ಯೂಸ್ಡ್. ನೋಡಿ 16-17 ಹೇಳ್ತದೆ ಫಸ್ಟ್ ಸಮುವೇಲ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಫಸ್ಟ್ ಸಮುವೇಲ 16-17ನೇ ವಚನ ನೋಡುವಾಗ, ಫಸ್ಟ್ ಸಮುವೇಲ್ ಚಾಪ್ಟರ್ 16 ವರ್ಸ್ 17. 16-17ನೇ ವಚನ. ಸೌಲನು ಅವರಿಗೆ, ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸ್ತಾನೆ. ಸೌಲ್ ಹೇಳ್ತಾನೆ, ಸೌಲನಿಗೆ ಯಾವಾಗಲೂ ಸ್ವಲ್ಪ ಫಿಸಿಕಲ್ ಅಲ್ವಾ, ದುರಾತ್ಮನ ಪ್ರಾಬ್ಲಮ್ ಇರ್ತಾವ. ಸೌಲ್ ಹೇಳ್ತಾನೆ, ಚೆನ್ನಾಗಿ ಏನ್ ಮಾಡುವನು, ಚೆನ್ನಾಗಿ ಬಾರಿಸೋನು. ಅಂದ್ರೆ ಬಾರಿಸೋನು ಇದಲ್ಲ, ಒಬ್ಬ ಒಳ್ಳೆ ಮ್ಯೂಸಿಷಿಯನ್, ಚೆನ್ನಾಗಿ ಬಾರಿಸುವವರನ್ನು ಅಲ್ವಾ, ವಾದ್ಯಗಾರನನ್ನು, ಕಿನ್ನರಿ ನುಡಿಯುವವರನ್ನು ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಲು, ಸೇವಕರಲ್ಲೊಬ್ಬನು ಅವನಿಗೆ, ಬೆತ್ಲೆಹೇಮಿನವನಾದ ಇಷಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸ್ತಾನೆ ಅಲ್ವಾ, ಪರಾಕ್ರಮಿಯು, ರಣಶೂರನು, ವಾಕ್ಯ ಚತುರನು, ಏನಂತೆ ಸುಂದರನು, ಯೆಹೋವನ ಅನುಗ್ರಹ ಹೊಂದಿದವನು. ಆಮೆನ್. ದಾವೀದ ಯಾರು? ಯೆಹೋವನ ಅನುಗ್ರಹ ಹೊಂದಿದವನು, ದೇವರ ಫೇವರ್ನು ಪಡೆದುಕೊಂಡವನು. ದೇವರ ಪ್ರೆಸೆನ್ಸ್ ನಲ್ಲಿ ನಿಮಗೆ ಫೇವರ್ ಸಿಗ್ತದೆ. ದೇವರು ನಿನ್ನ ಎನಿಮಿಯನ್ನು ದೇವರು ಟರ್ನ್ ಮಾಡ್ತಾನೆ. ಏನಂತೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಶತ್ರುವನ್ನು ದೇವರು ಏನ್ ಮಾಡ್ತಾನಂತೆ, ಮಿತ್ರನಾಗಿ ದೇವರು ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದಾವೀದನು ಅದಕ್ಕೆ ಕ್ರಯ ಕಟ್ಟಬೇಕು. ದೇವರ ಪ್ರೆಸೆನ್ಸ್, ಸೇವೆ ಹೇಳುವಾಗ, ಸಭಾ ಸೇವೆ, ಆ ಜವಾಬ್ದಾರಿ ಹೇಳುವಾಗ ಪ್ರೈಸ್ ಪೇ ಮಾಡಬೇಕು. ಟ್ಯಾಲೆಂಟ್ ಅಲ್ಲ, ಟ್ಯಾಲೆಂಟ್ ಉಂಟು ದೇವರು ಕೊಟ್ಟದು, ಆದರೆ ದೇವರ ಪ್ರೆಸೆನ್ಸ್ ಮುಖ್ಯ. ದೇವರ ಪ್ರೆಸೆನ್ಸ್. ಒಂದು ಸಾಂಗ್ ಒಬ್ಬನ ಲೈಫನ್ನೇ ಚೇಂಜ್ ಮಾಡ್ತದೆ, ಒಂದು ಸಂಗೀತ ಒಬ್ಬನ ಲೈಫನ್ನೇ ಚೇಂಜ್ ಮಾಡ್ತದೆ. ದೇವರ ಪ್ರೆಸೆನ್ಸ್ ಹರಿದು ಬರ್ತದೆ. ವರ್ಷಿಪ್ ಮಾಡುವಾಗ ದೇವರ ಗ್ಲೋರಿ ಹರಿದು ಬರ್ತದೆ. ಜೀವಜಲದ ನದಿ ರಿಲೀಸ್ ಆಗ್ತದೆ, ಜನರ ಲೈಫನ್ನು ಚೇಂಜ್ ಮಾಡ್ತದೆ. ಅದಕ್ಕೆ ನಾನು ಹೇಳ್ತೇನೆ, ವಿ ಆರ್ ಚೇಂಜ್ ಇನ್ ಹಿಸ್ ಪ್ರೆಸೆನ್ಸ್. ದೇವರ ಸನ್ನಿಧಿಯಲ್ಲಿ ನಾವೇನಾಗ್ತೇವೆ, ನಾವು ಚೇಂಜ್ ಆಗ್ತೇವೆ. ವಿ ಆರ್ ಟ್ರಾನ್ಸ್ಫಾರ್ಮ್, ನಾವು ಬದಲಾಗ್ತೇವೆ ದೇವರ ಪ್ರೆಸೆನ್ಸ್ ನಲ್ಲಿ. ದಾವೀದನ ನೋಡ್ತೇವೆ, ಗ್ರೇಟ್ಲಿ ಯೂಸ್ಡ್, ಹೈಲಿ ಎಕ್ಸಾಲ್ಟೆಡ್. ಯಾಕೆ? ದೇವರ ಪ್ರೆಸೆನ್ಸ್, ದೇವರ ಪ್ರಸನ್ನತೆ. ಜರ್ಮನ್ ದೇಶ, ಒಂದು ಚಿಕ್ಕ ಗ್ರಾಮ, ಜರ್ಮನ್ ದೇಶ. ಒಂದು ರಾತ್ರಿ ಹಿಮ ಬೀಳ್ತಿತ್ತು, ಸಂಜೆಯ ರಾತ್ರಿ ಚಳಿ ಸಮಯದಲ್ಲಿ. ರಾಕ್ಲ್ಯಾಂಡ್ ಒಬ್ಬ ದೇವಭಕ್ತನು ತನ್ನ ಮನೆಯಲ್ಲಿದ್ದ, ದೇವರನ್ನ ಆರಾಧನೆ ಮಾಡ್ತಿದ್ದ. ಅವನ ಹೆಂಡತಿ ಉರ್ಸುಲ ಅಡಿಗೆಯನ್ನು ಮಾಡ್ತಿದ್ಲು, ಸಿದ್ಧತೆ. ಆಗ ಹೊರಗಿನಿಂದ ಏನೋ ಒಂದು ಸಂಗೀತ ಕೇಳ್ತಿತ್ತು, ಸುಂದರವಾದ ಸ್ವರ. ತುಂಬ ಭಾವುಕರಾದ್ರು. ಮನೆಯನ್ನು ಓಪನ್ ಮಾಡಿದ್ರು, ಬಾಗಿಲನ್ನು ತೆರೆದ್ರು. ಒಬ್ಬ ಹುಡುಗ ಹರಕು ಬಟ್ಟೆ ಹಾಕಿಕೊಂಡು ನಿಂತ್ಕೊಂಡಿದ್ದಾನೆ. ನನಗೇನಾದರೂ ಸಹಾಯ ಮಾಡಿ, ನನಗೇನಾದರೂ ಸಹಾಯ ಮಾಡಿ ಎಂಬುದಾಗಿ. ಇವರಿಗೆ ಮನಸ್ಸು ಬಹಳ ದುಃಖವಾಯಿತು. ಒಳಗೆ ಕರೆದ್ರು, ಹೇಳಿದ್ರು, ಇವತ್ತೊಂದು ದಿವಸ ನಮ್ಮ ಮನೆಯಲ್ಲಿ ಸ್ಟೇ ಆಗಬೇಕು, ಭಕ್ತಿಯ ಕುಟುಂಬ. ಆ ಮನೇಲಿ ಆ ದಿವಸ ರಾತ್ರಿ ಅವನು ಒಳ್ಳೆ ವಿಶ್ರಾಂತಿ ಮಾಡಿದ. ಎಲ್ಲಿ ಹೋಗಿ ಮನೆಗೆ ಹೋಗಿಕೊಂಡು ಅರಕು ಬಡ್ ಭಿಕ್ಷೆ ಬೇಡ್ತಿದ್ದಂತ ಒಬ್ಬ ಹುಡುಗ. ಈ ಕುಟುಂಬ ದೇವಭಕ್ತಿಯ ಕುಟುಂಬ ಜರ್ಮನಿ ಒಂದು ಚಿಕ್ಕ ಗ್ರಾಮದಲ್ಲಿ ಮನೆ ಒಳಗೆ ಸೇರಿಸಿದ್ರು. ಒಳ್ಳೆ ಸ್ನಾನ ಮಾಡಿಸಿ, ಒಳ್ಳೆ ಊಟ ಕೊಟ್ಟರು, ಒಳ್ಳೆ ಹಾಸಿಗೆಯಲ್ಲಿ ಮಲಗಿಸಿದ್ರು. ಒಳ್ಳೆ ಮಾಡಿ ಸುಖವಾಗಿ ಹುಡುಗ ಮಲಗಿದ, ಖುಷಿ ಪಟ್ರು. ಆ ಸಮಯದಲ್ಲಿ ಅವರ ಮಗನನ್ನು ಕಳೆದುಕೊಂಡಿದ್ರು ಆ ದಂಪತಿಗಳು. ಅವರ ಮಗನನ್ನು ಕಳೆದುಕೊಂಡು ಈ ಮಗನ ನೋಡುವಾಗ ಮೆಮೊರಿ ಬಂತು, ಜ್ಞಾಪಕ ಬಂತು ಮಗನ ಬಗ್ಗೆ ಎಲ್ಲ. ತುಂಬಾ ಇಷ್ಟಪಟ್ರು. ಬೆಳಗ್ಗೆದ್ದಾಗ ರಿಕ್ವೆಸ್ಟ್ ಮಾಡಿದ್ರು, ನೀನು ನಮ್ಮ ಜೊತೆಗಿರ್ತೀಯ ಎಂಬುದಾಗಿ. ಒಪ್ಪಿಕೊಂಡ. ಅವನಿಂದ ನನ್ನ ಒಂದು ಆಸೆ ಇದೆ, ನನ್ನೊಂದು ಬಯಕಿದೆ, ಒಳ್ಳೆ ಹಾಡುಗಾರನು, ನಾನು ಬೋಧಕನಾಗಬೇಕು.
ನಾನು ದೇವರ ಸೇವಕನಾಗಬೇಕು, ನನಗೆ ಸಹಾಯ ಮಾಡ್ತೀರಾ? ಅದಕ್ಕಾಗಿ ಹೋಗಿ ಅವನು ಭಿಕ್ಷೆ ಬಿಡ್ತಿಲ್ಲ, ಮನೆಗೆ ಹೋಗಿಕೊಂಡು ಬೈಬಲ್ ಕಾಲೇಜ್ಗೆ ಅವನನ್ನು ಕಳಿಸಿದ್ರು. ಆ ಹುಡುಗ ಕಾಲೇಜಿಗೆ ಹೋದ. ಸತ್ಯವೇದದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡ. ಆ ವ್ಯಕ್ತಿ, ಆ ಹುಡುಗ ಯಾರಂದ್ರೆ ನಿಮಗೆ ಕುತೂಹಲ ಆಗ್ಬೇಕು. ಇಡೀ ಒಂದು ಸಭಾ ಪಂಥನದಲ್ಲಿ ಒಂದು ಹೊಸ ಒಂದು ಚಳವಳಿಯನ್ನು ತಂದಂತ ಹುಡುಗ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬ ಸತ್ಯವನ್ನು ತಂದನು ಮಾರ್ಟಿನ್ ಲೂಥರ್. ದೇವರ ಪ್ರೆಸೆನ್ಸ್ ಎಲ್ಲಿದ್ದಂತ ಒಬ್ಬ ವ್ಯಕ್ತಿಯನ್ನು ದೇವರು ಮೇಲಕ್ಕೆತ್ತಿದ. ದೇವರು ಅವನನ್ನು ಆನರ್ ಮಾಡಿದ, ಘನಪಡಿಸಿದ. ಇವತ್ತು ನಮ್ಮ ಲೈಫ್ನಲ್ಲಿ ಎಲ್ಲಕ್ಕಿಂತ ಮುಖ್ಯವಾದಂದ್ರೆ ದೇವರ ಪ್ರೆಸೆನ್ಸ್. ಅದಕ್ಕೆ ನಾನು ಹೇಳ್ತೇನೆ, ದೇವರ ಸೇವೆ ಮಾಡುವಂಥದ್ದು, ಸಭೆ ಸೇವೆ ಮಾಡುವಂಥದ್ದು, ನೀವು ಅದನ್ನು ಒಂದು ನಿಮಗೆ ಬೇಕಾದಾಗೆ ತೆಗೆದುಕೊಳ್ಬೇಡಿ. ಇದು ಶ್ರೇಷ್ಠವಾದ ಕಾರ್ಯ. ಇದು ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರು ನಿಮ್ಮನ್ನು ಕರೆದಿದ್ದಾನೆ, ದೇವರು ನಿಮ್ಮನ್ನು ಆಶ್ವಾಸನೆ. ಅದಕ್ಕೆ ಕ್ರಯ ಕಟ್ಟಿರಿ, ಅದಕ್ಕೆ ಪ್ರತಿಫಲ ಉಂಟು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ಪಡುವ ಕರ್ತನ ಸೇವೆಯಲ್ಲಿ ನೀವು ಪಡುವ ಪ್ರಯಾಸ ವ್ಯರ್ಥ ಅಲ್ಲ. ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸ ವ್ಯರ್ಥ ಅಲ್ಲ. ಸಭೆ ಬಗ್ಗೆ ಆಲೋಚನೆ ಮಾಡಿ. ಒಂದು ಫ್ಯಾಮಿಲಿ ಅವ್ರಿಗೆ ಸಹಾಯ ಮಾಡಿದ್ರಿಂದ ಒಬ್ಬ ಬೋಧಕನಾದ ಇಡೀ ಪ್ರಪಂಚವನ್ನೇ ಸುವಾರ್ತೆಯಿಂದ, ನೀತಿವಂತ ನಂಬಿಕೆಯಿಂದಲೇ ಬದುಕನೆಂಬಂತ ರಿವೈವಲ್ ತಂದಂತ ಒಬ್ಬ ಹುಡುಗ. ದೇವರ ಪ್ರೆಸೆನ್ಸ್. ಐ ವಿಲ್ ಗಿವ್ ಯು ರೆಸ್ಟ್. ಎರಡನೇದಾಗಿ ದೇವರ ವಾಕ್ಯ, ದೇವರ ಪ್ರೆಸೆನ್ಸ್ ನಿನ್ನನ್ನು ಎಕ್ಸಾಲ್ಟ್ ಮಾಡ್ತದೆ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 96:6 ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆ ಉಂಟು. ದೇವರ ಪ್ರೆಸೆನ್ಸ್ ನಲ್ಲಿ ದೇವರನ್ನ ಏನ್ ಮಾಡ್ತಾನೆ? ಮೇಲೆ ಕೆತ್ತಾನೆ. ನಾನು ದೇವ್ರು ಬ್ಲೆಸ್ ಮಾಡ್ತಾನೆ, ದೇವರನ್ನು ಸ್ಥಾಪಿಸ್ತಾನೆ, ದೇವರನ್ನು ರೂಪಿಸ್ತಾನೆ. ದೇವರು ಒಳ್ಳೆಯವನಾಗಿದ್ದಾನೆ. ಆತನ ಎಂದಿಗೂ ನಿನ್ಗೆ ಅವಮಾನ ಆಗ್ಲಿಕ್ಕೆ ಬಿಡುವುದಿಲ್ಲ, ಕ್ಷೇಮ ಆಗ್ಲಿಕ್ಕೆ ಬಿಡುವುದಿಲ್ಲ. ದೇವರು ನಿನ್ನನ್ನು ಸ್ಥಾಪಿಸ್ತಾನೆ. ಎಲ್ಲ ಆಶೀರ್ವಾದಕ್ಕೆ ಮೂಲ ದೇವರ ಪ್ರೆಸೆನ್ಸ್, ದೇವರೊಟ್ಟಿಗೆ ನಿಕಟವಾದ ಸಂಬಂಧ. ದಾವೀದನನ್ನು ಲೈಫ್ ನೋಡಿರಿ. ಮೂರನೇದಾಗಿ ನಾನು ಕೊನೆಯದಾಗಿ ಹೇಳ್ತೇನೆ, ದೇವರ ಪ್ರೆಸೆನ್ಸ್ ನಿಮಗೆ ವಿಸ್ಡಮ್ ಕೊಡ್ತದೆ. ಇವತ್ತು ನಮಗೆ ಬಹಳ ಪ್ರಾಮುಖ್ಯದ ಅಗತ್ಯ ಇದು, ಸೇವಕರಿಗೆ, ಎಲ್ಲ ಭಕ್ತರಿಗೆ. ಅದಕ್ಕೆ ನಿಮ್ಮ ಮಾತು ಏನಾಗಿರ್ಬೇಕಂದ್ರೆ ಇಂಪಾಗಿರಲಿ. ನಿಮ್ಮ ಮಾತು ವಿಸ್ಡಮ್, ಏನು ಮಾತಾಡಬೇಕು. ರೋಮನ್ಸ್ ಚಾಪ್ಟರ್ 11:33, ರೋಮಪುರ 11:33, ರೋಮನ್ಸ್ ಚಾಪ್ಟರ್ 11:33, 11:33 ದೇವರ ವಾಕ್ಯ ಹೇಳ್ತದೆ, ಆಹಾ ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳನ್ನು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರು? ಆತನಿಗೆ ಆಲೋಚನೆ ಕರ್ತರು ಯಾರು? ಏನ್ ಹೇಳ್ತದೆ ದೇವರ ವಾಕ್ಯ? ಆತನ ಜ್ಞಾನ ಎಷ್ಟೋ ಅಗಾಧ. ದೇವರ ಪ್ರೆಸೆನ್ಸ್ ನಲ್ಲಿ ದೇವರು ನಮಗೆ ವಿಸ್ಡಮ್ ಕೊಡ್ತಾನೆ. ಆಮೇಲೆ ವಿಸ್ಡಮ್ ಎಲ್ಲಕ್ಕಿಂತ ಶ್ರೇಷ್ಠವಾದಂದೆ, ರತ್ನಕ್ಕಿಂತ, ದೇವರ ವಾಕ್ಯ ಇರ್ತದಲ್ಲ ಜ್ಞಾನೋಕ್ತಿ 3, ರತ್ನಕ್ಕಿಂತ, ಚಿನ್ನಕ್ಕಿಂತ ವಿಸ್ಡಮ್ ಬಹಳ ಪ್ರಾಮುಖ್ಯವಾದದ್ದು. ಮೇಲಿಂದ ಬರುವಂತ ಜ್ಞಾನ ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು. ವಿಸ್ಡಮ್, ದೇವರ ಪ್ರೆಸೆನ್ಸ್ ನಲ್ಲಿ ದೇವರು ನಿಮಗೆ ವಿಸ್ಡಮ್ ಕೊಡ್ತಾನೆ. ಏನೇ ಪ್ರಾಬ್ಲಮ್ಸ್ ಬಂದ್ರು ಕೂಡ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಬೇಕಾದಂತ ಸಲಹೆ, ಜ್ಞಾನ, ವಿವೇಕವನ್ನು ಪವಿತ್ರಾತ್ಮನು ಕೊಡ್ತಾನೆ. ವಿಸ್ಡಮ್ ದೇವರ ಪ್ರೆಸೆನ್ಸ್ ನಲ್ಲಿ ನಮ್ಗೆ ಕಷ್ಟ ಆಗೋದಿಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ, ನಮ್ಗೆ ಈಸಿ ಆಗ್ತದೆ ದೇವರ ಪ್ರೆಸೆನ್ಸ್ ನಲ್ಲಿ ನಾವು ಇರುವಾಗ. ವಿಸ್ಡಮ್. ಪ್ರಸಂಗ 9 ನಾವು ನೋಡ್ತೇವೆ, ಒಂದು ಚಿಕ್ಕ ಪಟ್ಟಣಂತೆ, ಅದರಲ್ಲಿ ಒಬ್ಬ ಯಾರಿದ್ದಂತೆ? ಬಡ ಜ್ಞಾನಿದ್ದ.
ದೊಡ್ಡ ಪಟ್ಟಣದವರಿಗೆ ಮುತ್ತಿಗೆ ಹಾಕಿದ್ರಂತೆ. ಆದರೆ ಈ ಒಬ್ಬ ಬಡ ಜ್ಞಾನಿಯ ಸಹಾಯದಿಂದ ಅವರು ದೊಡ್ಡ ದೇಶದ ಮೇಲೆ ಜಯ ಸಾಧಿಸಿದ್ರಂತೆ. ವಿಸ್ಡಮ್ ಆಫ್ ಗಾಡ್. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಜ್ಞಾನವನ್ನು ಪಡೆಯುವನು ಭಾಗ್ಯವಂತನು. 100ಕ್ಕಿಂತ ಮೇಲೆ ಸಂಶೋಧನೆಯನ್ನು ಕಂಡುಹಿಡಿದಂತ ಥಾಮಸ್ ಆಲ್ವಾ ಎಡಿಸನ್ 100ಕ್ಕಿಂತ ಮೇಲೆ ಸಂಶೋಧನೆಯನ್ನು ಅವನು ದೇಶಕ್ಕೆ, ಪ್ರಪಂಚಕ್ಕೆ ಕೊಟ್ಟಾತನು. ವಿಜ್ಞಾನಿ, ಶ್ರೇಷ್ಠ ವಿಜ್ಞಾನಿ. ಅವನಿಗೆ ಕೇಳಿದ್ರು, ನಿನ್ನ ಸಂಶೋಧನೆಯಲ್ಲಿ ಶ್ರೇಷ್ಠವಾದ ಸಂಶೋಧನೆ ಯಾವುದೆಂಬುದಾಗಿ. 100ಕ್ಕಿಂತ ಮೇಲೆ ಸಂಶೋಧನೆ ಮಾಡಿದಂತ ಒಬ್ಬ ಶೂರನೆಂಬುದಾಗಿ ಹೇಳ್ಬೋದು. ಅವನಿಗೆ ಕೇಳಿದಂತ ಪ್ರಶ್ನೆ, ನೀನು ಮಾಡಿದಂತ 100ಕ್ಕಿಂತ ಮಿಗಿಲಾಗಿ ಸಂಶೋಧನೆಯಲ್ಲಿ ಶ್ರೇಷ್ಠವಾದ ಸಂಶೋಧನೆ. ಅವನು ಕೊಟ್ಟ ಉತ್ತರ, ಕರ್ತನಾದ ಯೇಸು ಕ್ರಿಸ್ತನನ್ನು ನನ್ನ ರಕ್ಷಕನಾಗಿ ಅಂಗೀಕರಿಸಿದ. ಶ್ರೇಷ್ಠವಾದ ನಾನು ಮಾಡಿದ ಸಂಶೋಧನೆ. ಆತನೊಟ್ಟಿಗೆ ನಾನು ಜೀವಿಸುವಂತ ಅನುಭವ, ಅದು ನನ್ನ ಲೈಫ್ ನಲ್ಲಿ ಶ್ರೇಷ್ಠವಾದಂತ ಒಂದು ಏನಂತ ಹೇಳಿದ್ರೆ ಅದು ಎಕ್ಸ್ಪೀರಿಯನ್ಸ್. ಅಂಡರ್ಸ್ಟ್ಯಾಂಡ್ ಮಕ್ಕಳು, ದೇವರ ಪ್ರೆಸೆನ್ಸ್. ಇದು 3ನೇ ವಾರ. ಶೇರ್ ಮಾಡಿ ಸಂದೇಶವನ್ನು. ದೇವರ ಸನ್ನಿಧಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಮ ನೋವು, ನಿಮ್ಮ ಸಂಕಟ, ನಿಮ್ಮ ದುಃಖ, ಪ್ರಾಬ್ಲಮ್ಸ್, ಏನೇ ಚಾಲೆಂಜ್ ಬರಲಿ, ಯಾವುದೇ ಆರೋಸ್ ನಿಮಗೆ ಬರಲಿ, ನೋವನ್ನು ತಡೆಕೊಳ್ಳುವ ಶಕ್ತಿ ದೇವರ ಪ್ರೆಸೆನ್ಸ್ ಕೊಡ್ತದೆ. ಕಂಫರ್ಟ್ ಸಿಗ್ತದೆ ದೇವರ ಪ್ರೆಸೆನ್ಸ್ ನಲ್ಲಿ. ನಿಮ್ಗೆ ರೆಸ್ಟ್ ಸಿಗ್ತದೆ, ಪೀಸ್ ಸಿಗ್ತದೆ. ನೀವು ಸ್ಟ್ರಗಲ್ ಆಗೋದಿಲ್ಲ. ದೇವರ ಸನ್ನಿಧಿಗೆ ಹೋಗುವಾಗ ನಿಮ್ಗೆ ಫೀಲ್ ಆಗ್ತದೆ, ಕರ್ತನ ಹಗ್ ಮಾಡುವಂತ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ತದೆ. ಡೋಂಟ್ ವರಿ ಮೈ ಸನ್, ಐ ಆಮ್ ವಿತ್ ಯು, ಐ ಲವ್ ಯು. ನಾನೇನನ್ನು ಪ್ರೀತಿಸ್ತೇನೆ. ತಾಯಿ ನಿನ್ನನ್ನು ತೊರೆದು ಬಿಡ್ಬೋದು, ತಂದೆ ನಿನ್ನನ್ನು ತೊರೆದು ಬಿಡ್ಬೋದು, ಎಲ್ಲರೂ ನಿನ್ನನ್ನು ಕೈ ಬಿಟ್ಬೋದು, ಶೇಮ್ ಮಾಡಿರ್ಬೋದು. ಆದರೆ ನಾನು ನಿನ್ನನ್ನು ಪ್ರೀತಿಸ್ತೇನೆ. ನಾನೆಂದಿಗೂ ನಿನ್ನನ್ನು ಮರೆಯುವುದಿಲ್ಲ. ನೀ ನನಗೆ ಬೇಕು. ಅದರಿಂದ ದೇವರ ಪ್ರೆಸೆನ್ಸ್ ನಮ್ಮ ಲೈಫ್ನಲ್ಲಿ ಬಹಳ ಪ್ರಾಮುಖ್ಯವಾದದ್ದು. ಮೋಶೆ ಮಾಡಿದಂಥ ಪ್ರಾರ್ಥನೆ, ನೀನು ನನ್ನ ಸಂಗಡ ಬರಬೇಕು. ನೀನು ಬರದೆ ಒಂದು ಸ್ಟೆಪ್ ಕೂಡ ಮುಂದೆ ಹೋಗುವುದಿಲ್ಲ. ನಿನ್ನ ಪ್ರಸನ್ನತೆ ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಸ್ವಾಮಿ. ನೀನು ನಮ್ಮೊಟ್ಟಿಗಿರುವುದಾದ್ರೆ ನಮ್ಮ ಪ್ರಯಾಣ ಸುಖಕರವಾದ ಪ್ರಯಾಣ. ಆಮೇಲೆ ಆಶೀರ್ವಾದ ಮತ್ತು ಪ್ರಯಾಣದಲ್ಲಿ ನಮಗೆ ಸಂರಕ್ಷಣೆ ಇದೆ, ಪ್ರೊಟೆಕ್ಷನ್ ಇದೆ. ಅದರಿಂದ ದೇವರು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಈಸ್ ಅ ಗುಡ್ ಗಾಡ್, ಈಸ್ ಅ ಲವಿಂಗ್ ಗಾಡ್. ದೇವರು ನಿಮ್ಮನ್ನು ಆಶ್ವಾಸಲಿ. ಪ್ರಾರ್ಥನೆ ಮಾಡುವ ಪ್ರೀತಿಯುಳ್ಳ ತಂದೆ, ನಿನ್ನ ಪ್ರಸನ್ನತೆ ವಿಷಯದಲ್ಲಿ ಆಳವಾದ ಸತ್ಯವನ್ನು ಪವಿತ್ರಾತ್ಮನ ಮೂಲಕ ನಮಗೆ ನೀನು ದಯಪಾಲಿಸತಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯವನು, ನೀನು ಒಳ್ಳೆದನ್ನೇ ಬಯಸುವ ದೇವರು, ಒಳ್ಳೆದನ್ನೇ ದಯಪಾಲಿಸುವ ದೇವರು. ಕರ್ತನೇ, ಈ ಒಂದು ಕರ್ತನೆ ಸಂದೇಶನ ಕೇಳುವಂಥ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡು, ಆಳವಾದ ಸಂಬಂಧದಲ್ಲಿ ನಡೆಸು. ದೇವರೇ, ನಿಮ್ಮ ಪ್ರಸನ್ನತೆಯನ್ನು ಅನುಭವಿಸುವಂತೆ ನಿನ್ನ ಆತ್ಮನಿಂದ ಅವರು ನಡೆಸಬೇಕಾಗಿ ಬೇಡ್ಕೊಳ್ತೀನಿ. ಅವರ ಅಗತ್ಯಗಳನ್ನು ಪೂರೈಸು, ಎಲ್ಲ ಸಂಕಟ ಕಷ್ಟದಿಂದ ಅವರು ಬಿಡಿಸು. ನಿನ್ನ ಸಮಾಧಾನವನ್ನು ಮಾತಾಡ್ತೇನೆ, ನಿನ್ನ ಆರೋಗ್ಯವನ್ನು ಮಾತಾಡ್ತೇನೆ, ನಿನ್ನ ಸಂರಕ್ಷಣೆ ಮಾತಾಡ್ತೇನೆ. ನೀನು ಒಳ್ಳೆಯವನು, ಒಳ್ಳೆದನ್ನೇ ದಯಪಾಲಿಸುವ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದಿ, ನಿಮಗೆ ವಂದನೆ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್. God is good and all the time. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.